ಪ್ರಾರ್ಥನೆ ಹರೇ ಮುಖಾಂತರ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಅಂತ ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೊನೆಯ ಕ್ಲಾಸ್ನಲ್ಲಿ ನಾವು 2ನೇ ಅಧ್ಯಾಯ ಶ್ಲೋಕ ನಂಬರು 60ವರೆಗೆ ಕಂಪ್ಲೀಟ್ ಆಗಿದೆ. ಇವತ್ತು ಶ್ಲೋಕ ನಂಬರ್ 61ರಿಂದ ನಾವು ಪ್ರಾರಂಭ ಮಾಡುವ. ಸೊ ಯಾರ್ದಾದ್ರೂ ಅನ್ಮ್ಯೂಟ್ ಇದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಕ್ವಶನ್ ಆನ್ಸರ್ಸ್ ಟೈಮಲ್ಲಿ ಅನ್ಮ್ಯೂಟ್ ಮಾಡ್ಕೋಬಹುದು. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಇದ್ರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ. ಶ್ಲೋಕ ನಂಬರ್ 61. ಸೊ ಈ ಸೆಕ್ಷನ್ ಅಲ್ಲಿ ನಾವು ನೋಡ್ತಾ ಇರೋದು ಒಬ್ಬ ಸ್ಥಿತಪ್ರಜ್ಞನಾಗಿರುವಂಥ ವ್ಯಕ್ತಿಯ ಲಕ್ಷಣಗಳು ಏನು, ಸಮಾಧಿಯಲ್ಲಿರುವಂಥ ವ್ಯಕ್ತಿ ಅಥವಾ ಸ್ಥಿತಪ್ರಜ್ಞನಾಗಿರುವಂಥ ವ್ಯಕ್ತಿ. ಸೊ ಅವನ ಲಕ್ಷಣಗಳು ಏನು ಅಂಥೇಳಿ ಅರ್ಜುನ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಅದನ್ನ ಬೇರೆ ಬೇರೆ ಶ್ಲೋಕಗಳಲ್ಲಿ ಅಂಥ ವ್ಯಕ್ತಿಯ ಲಕ್ಷಣಗಳು ಏನು ಅಂಥೇಳಿ ವಿವರಿಸ್ತಾ ಹೋಗ್ತಾನೆ. ಸೊ ಆ ಶ್ಲೋಕಗಳನ್ನು ನಾವೀಗ ನೋಡ್ತಾ ಇದ್ದೇವೆ. 2ನೇ ಅಧ್ಯಾಯದ ಇದು ಆಲ್ಮೋಸ್ಟ್ ಕೊನೆಯ ಭಾಗ. 2ನೇ ಅಧ್ಯಾಯದಲ್ಲಿ 72 ಶ್ಲೋಕಗಳಿದೆ. ಸೊ ನಾವೀಗ 61ನೇ ಶ್ಲೋಕದಲ್ಲಿ ಇದ್ದೇವೆ. ಸೊ ಪ್ರಾಬಲಿ 1 ಅಥವಾ 2 ಕ್ಲಾಸಲ್ಲಿ ಒಂದು 2ನೇ ಅಧ್ಯಾಯ ಕೂಡ ಸಂಪೂರ್ಣವಾಗುತ್ತೆ. ಸೊ 61ನೇ ಶ್ಲೋಕ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಸೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಅಂಕೆಯಲ್ಲಿಡುತ್ತಾನೋ ಮತ್ತು ತನ್ನ ಪ್ರಜ್ಞೆಯನ್ನು ನನ್ನಲ್ಲಿ ಕೇಂದ್ರೀಕರಿಸುತ್ತಾನೋ ಅವನನ್ನು ಸ್ಥಿರ ಬುದ್ಧಿಯವನು ಎಂದು ಕರೆಯುತ್ತಾರೆ. ಸೊ ಇಲ್ಲಿ ಕೃಷ್ಣ ಹೇಳಿರೋದು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ತನ್ನ ಅಂಕೆಯಲ್ಲಿ, ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳೋದು. ಇದಕ್ಕೂ ಮುಂಚೆ ಕೃಷ್ಣ ಉದಾಹರಣೆ ಕೊಟ್ಟಿದ್ದು ಆಮೆ ಉದಾಹರಣೆಯನ್ನು ಕೊಟ್ಟಿದ್ದಿತ್ತು. ಹೇಗೆ ಆಮೆ ತನ್ನ ಕೈಕಾಲು ಮತ್ತು ತಲೆಯನ್ನು ಯಾವಾಗ ಬೇಕೋ ಅವಾಗಷ್ಟೇ ಹೊರಗಡೆ ಹಾಕಿ ಮತ್ತೆ ಅದನ್ನ ಒಳಗಡೆ ತಗೋಬಹುದು. ಅದೇ ತರ ಸ್ಥಿತಪ್ರಜ್ಞನಾಗಿರುವಂಥ ವ್ಯಕ್ತಿ ಕೂಡ ತನ್ನ ಇಂದ್ರಿಯಗಳನ್ನು ಬೇಕಾದಾಗ ಇಂದ್ರಿಯ ವಸ್ತುಗಳ ಸಂಪರ್ಕದಲ್ಲಿ ತೆಗೆದುಕೊಂಡು ಬರ್ತಾನೆ, ಬೇಡ ಆದಾಗ ಅದನ್ನು ಮತ್ತೆ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಾನೆ. ಸೊ ಆ ಇಂದ್ರಿಯ ವಸ್ತುಗಳ ಸಂಪರ್ಕದಲ್ಲಿ ತರೋದು ಕೃಷ್ಣ ಪ್ರಜ್ಞೆಯಲ್ಲಿರುವಂಥ ವ್ಯಕ್ತಿ ಕೇವಲ ಭಗವಂತನ ಸೇವೆ ಮಾಡಲಿಕ್ಕೆ ಮಾತ್ರ. ಸೊ ಈ ಶ್ಲೋಕದಲ್ಲಿಯೂ ಅದನ್ನೇ ಹೇಳಲಾಗಿದೆ. ಯಾರು ತನ್ನ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಡುತ್ತಾನೆ. ಸೊ ಕೇವಲ ಇಂದ್ರಿಯ ನಿಯಂತ್ರಣ ಒಂದೇ ಇದೆ, ಆದ್ರೆ ಭಗವಂತನ ಮೇಲೆ ಭಕ್ತಿ ಇಲ್ಲ. ಸೊ ಅಂಥ ವ್ಯಕ್ತಿಯನ್ನು ಕೂಡ ಅವನು ಸಮಾಧಿಯಲ್ಲಿದ್ದಾನೆ ಅಥವಾ ಸ್ಥಿತಪ್ರಜ್ಞನಾಗಿದ್ದಾನೆ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಕೇವಲ ಇಂದ್ರಿಯ ನಿಗ್ರಹ ಅದೊಂದೇ ಉದ್ದೇಶ ಅಲ್ಲ. ಇಂದ್ರಿಯ ನಿಗ್ರಹ ಆದ್ಮೇಲೆ ನಮ್ಮ ಪ್ರಜ್ಞೆ ಏನಿದೆ ಅದು ಭಗವಂತನಲ್ಲಿ ಕೇಂದ್ರೀಕೃತವಾಗಿರಬೇಕು. ಯುಕ್ತ ಆಸೀತ ಮತ್ಪರಃ. ಸೊ ಮತ್ಪರಃ ಅಂದ್ರೆ ನನ್ನಲ್ಲಿ ಅವನು ತನ್ನ ಪ್ರಜ್ಞೆಯನ್ನು ಕೇಂದ್ರೀಕರಿಸಬೇಕು. ಆವಾಗಲೇ ಅಂಥ ವ್ಯಕ್ತಿಯು ಸ್ಥಿತಪ್ರಜ್ಞನಾಗಿರುತ್ತಾನೆ. ಸೊ ಕೆಲವೊಬ್ಬರು ಸ್ವಾಮಿಗಳು, ಸನ್ಯಾಸಿಗಳು, ಯೋಗಿಗಳು ಇರ್ತಾರೆ. ಸೊ ಅವರೆಲ್ಲ ಇಂದ್ರಿಯ ನಿಗ್ರಹದಲ್ಲಿ ತೊಡಗಿಕೊಂಡಿರ್ತಾರೆ, ಆದರೆ ಕೃಷ್ಣನ ಭಕ್ತರಾಗಿರೋದಿಲ್ಲ, ಕೃಷ್ಣನಲ್ಲಿ ತಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿರೋದಿಲ್ಲ. ಅವರು ಎಷ್ಟೋ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ, ಲೆಕ್ಚರ್ಗಳನ್ನು ಕೊಡ್ತಾ ಇರ್ತಾರೆ, ಅಥವಾ ಯಾವುದೋ ಆಸನ ಅದು ಇದು ಮಾಡ್ತಾ ಇರ್ತಾರೆ. ಆದ್ರೆ ಕೃಷ್ಣನ ಮೇಲೆ ಅವರ ಪ್ರಜ್ಞೆ ಕೇಂದ್ರೀಕೃತವಾಗಿಲ್ಲ. ಸೊ ಅಂಥ ವ್ಯಕ್ತಿಗಳನ್ನು ಅವರು ಇಂದ್ರಿಯ ನಿಗ್ರಹವನ್ನು ಮಾಡಿದ್ರು ಕೂಡ ಅವರು ಸ್ಥಿತಪ್ರಜ್ಞೆ ಅಂತೇಳಿ ನಾವು ಹೇಳಲಿಕ್ಕೆ ಆಗಲ್ಲ ಭಗವದ್ಗೀತೆ ಪ್ರಕಾರ. ಕೇವಲ ಇಂದ್ರಿಯ ನಿಗ್ರಹ ಉದ್ದೇಶ ಅಲ್ಲ. ಇಂದ್ರಿಯ ನಿಗ್ರಹವಾದ್ಮೇಲೆ ಆ ಇಂದ್ರಿಯಗಳನ್ನು ಎಲ್ಲಿ ನಾವು ತೊಡಗಿಸ್ಕೊಳ್ಬೇಕು? ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ನಮ್ಮ ಪ್ರಜ್ಞೆ ಭಗವಂತನಲ್ಲಿ, ಕೃಷ್ಣನಲ್ಲಿ ಕೇಂದ್ರೀಕೃತವಾಗಿರಬೇಕು. ಅವಾಗಲೇ ಅಂಥ ವ್ಯಕ್ತಿಯನ್ನು
ಸ್ಥಿತಪ್ರಜ್ಞ ಅಥವಾ ಸಮಾಧಿಯಲ್ಲಿ ನೆಲೆಸಿರುವವನು ಅಂತ ಹೇಳಲಾಗುತ್ತೆ. ಭಾವಾರ್ಥ: ಯೋಗ ಪರಿಪೂರ್ಣತೆಯ ಅತ್ಯುನ್ನತ ಪರಿಕಲ್ಪನೆಯು ಕೃಷ್ಣ ಪ್ರಜ್ಞೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ. ಸೊ ಯೋಗದ ಪರಿಪೂರ್ಣತೆ ಏನಂತಂತಂದ್ರೆ, ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಗೆ ಬರಬೇಕು, ಆವಾಗಲೇ ಅವನು ಯೋಗದ ಪರಿಪೂರ್ಣತೆಯನ್ನು ಹೊಂದಿರೋ ಹಾಗೆ. ಅದಿಲ್ಲದೆ ಇದ್ದಿದ್ರೆ ಕೃಷ್ಣ ಇದನ್ನು ಹೇಳ್ತಾನೆ ಇರಲಿಲ್ಲ, ಕೇವಲ ಇಂದ್ರಿಯ ನಿಗ್ರಹದ ಬಗ್ಗೆ ಅಷ್ಟೇ ಹೇಳ್ಬಿಡ್ತದೆ. ಯಾಕಂದ್ರೆ ಹಿಂದಿನ ಶ್ಲೋಕಗಳೆಲ್ಲ ಅದೇ ಇದೆ, ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಆದ್ರೆ ಈ ಶ್ಲೋಕದಲ್ಲಿ ಮಾತ್ರ ಅದೆಲ್ಲ ಇಂದ್ರಿಯ ನಿಗ್ರಹ ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ, ಯುಕ್ತ ಆಸೀತ ಮತ್ಪರಹ, ಅವನು ನನ್ನಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಬೇಕು, ಆವಾಗಲೇ ಅವನು ಒಬ್ಬ ಸ್ಥಿತಪ್ರಜ್ಞನಾಗ್ತಾನೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದೆ. ಯಾರು ನಾಸ್ತಿಕರಿರ್ತಾರೆ ಅಥವಾ ಕೃಷ್ಣನಿಗೆ ಶರಣಾಗುವುದಿಲ್ಲೋ ಅವರು ಭಗವದ್ಗೀತೆಯನ್ನು ತೆಗೆದುಕೊಂಡ್ರು, ಇದೆಲ್ಲ ಇಂಪಾರ್ಟೆಂಟ್ ಏನು ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ ಅದನ್ನು ಮರ್ತು ಬಿಡ್ತಾರೆ, ಅಥವಾ ಅದಕ್ಕೆ ಅವರು ಹೆಚ್ಚು ಗಮನ ಕೊಡೋದಿಲ್ಲ. ಏನು ಇಂಪಾರ್ಟೆಂಟ್ ಇದೆ ಅದನ್ನೇ ಬಿಟ್ಬಿಡ್ತಾರೆ, ಅದು ಬಿಟ್ಟು ಉಳಿದಿದೆಲ್ಲ ತೆಗೆದುಕೊಳ್ತಾರೆ. ಸೊ ಅಂದ್ರೆ ಅವರಿಗೆ ಭಗವದ್ಗೀತಾ ಬೇಕು, ಕೃಷ್ಣ ಹೇಳಿರೋದು, ಆದ್ರೆ ಕೃಷ್ಣ ಬೇಡ. ಸೊ ಇಂಥವರೆಲ್ಲ ಇವರು ನಾಸ್ತಿಕರು, ಕೃಷ್ಣನಲ್ಲಿ ಭಕ್ತಿ ಇಲ್ಲದೆ ಇರುವವರು. ಸೊ ಅಂಥವರಿಗೆ ಭಗವದ್ಗೀತೆಯ ನಿಜವಾದ ಏನು ಫಲ ಇದೆ, ನಿಜವಾದ ಅದರ ಲಾಭ ಇದೆ, ಅದು ದೊರೆಯೋದಿಲ್ಲ ಅವರಿಗೆ. ಅವರು ಮುಕ್ತಿ ಹೊಂದುವುದಿಲ್ಲ, ಭಗವಂತನ ಧಾಮಕ್ಕೆ ಹೋಗುವುದಿಲ್ಲ. ಅವರು ಮತ್ತೆ ಇದೇ ಸಂಸಾರದಲ್ಲಿ ಏನೋ ಒಂದು ಬೇರೆ ಬೇರೆ ಕಾರ್ಯಗಳಲ್ಲಿ, ಸಮಾಜ ಸೇವೆಯಲ್ಲಿ ಅಥವಾ ಯಾವುದೋ ಈ ತರ ಕಾರ್ಯಗಳಲ್ಲಿ ತೊಡಕೊಂಡಿರ್ತಾರೆ. ಇಷ್ಟೆಲ್ಲ ಅವರು ಇಂದ್ರಿಯ ನಿಗ್ರಹ ಮಾಡಿನೂ ಇಂದ್ರಿಯನ್ನು ಒಳ್ಳೆಯ ರೀತಿಯಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ರೆ ಮತ್ತೆ ಅವರು ಭೌತಿಕ ಸ್ತರಕ್ಕೆ ಇಳಿದು ಬಿಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್, ನಾವು ಇದನ್ನ ನೋಟ್ ಮಾಡಬೇಕು. ಯೋಗದ ಪರಿಪೂರ್ಣತೆ ಅಂತಂತಂದ್ರೆ ಆ ವ್ಯಕ್ತಿ ಕೃಷ್ಣ ಪ್ರಜ್ಞೆ ಅದನ್ನು ಹೊಂದಬೇಕು, ಆಗಲೇ ಅವನು ಒಬ್ಬ ಅತ್ಯುನ್ನತ ಯೋಗಿ ಆಗಿದ್ದಾನೆ ಅಂತೇಳಿ ನಾವು ಹೇಳ್ಬೋದು. ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಸಾಧ್ಯವೇ ಇಲ್ಲ. ಇನ್ನೊಂದು ವಿಷಯ ಏನಂತಂತಂದ್ರೆ, ಎಲ್ಲಿವರೆಗೆ ಕೃಷ್ಣ ಪ್ರಜ್ಞೆ ಇರುವುದಿಲ್ವೋ ಅಲ್ಲಿಯವರೆಗೆ ಇಂದ್ರಿಯಗಳನ್ನು ನಿಯಂತ್ರಿಸಲಿಕ್ಕೆ ಆ ವ್ಯಕ್ತಿಗೆ ಸಾಧ್ಯವಿಲ್ಲ. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಂಡಿದ್ದಾಗ ಇಂದ್ರಿಯಗಳು ಆಟೋಮೆಟಿಕ್ ಆಗಿ ಬ್ಯುಸಿ ಆಗಿಬಿಡುತ್ತೆ. ಸೊ ಇಂದ್ರಿಯಗಳಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕರೆ ಆ ಇಂದ್ರಿಯಗಳು ಅಲ್ಲಿ ಇಲ್ಲಿ ಮತ್ತೆ ಹೋಗೋದಿಲ್ಲ. ಸೊ ಹಾಗಾಗಿ ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಿಲ್ವೋ ಅವನು ಇಂದ್ರಿಯಗಳನ್ನು ಎಷ್ಟು ನಿಗ್ರಹ ಮಾಡಿದ್ರೂ ಕೂಡ ಆ ಇಂದ್ರಿಯಗಳು ಮತ್ತೆ ಅವನನ್ನು ಭೋಗ ವಸ್ತುಗಳ ಕಡೆಗೆ ಎಳೆಯುತ್ತವೆ. ಮೇಲೆ ಹೇಳಿದಂತೆ ದುರ್ವಾಸ ಮುನಿಯು ಅಂಬರೀಷ ಮಹಾರಾಜನೊಂದಿಗೆ ಜಗಳವನ್ನು ಪ್ರಾರಂಭಿಸಿದ. ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಉದಾಹರಣೆಗೆ ದುರ್ವಾಸ ಮುನಿ ಮತ್ತು ಅಂಬರೀಷ ಮಹಾರಾಜರ ಮಧ್ಯೆ ಏನಾಯ್ತು ಅಂತೇಳಿ. ಸೊ ದುರ್ವಾಸ ಮುನಿಯು ಅಂಬರೀಷ ಮಹಾರಾಜರ ಜೊತೆ ತಾನಾಗಿನವನು ಜಗಳವನ್ನು ಪ್ರಾರಂಭಿಸ್ತಾನೆ. ದುರ್ವಾಸ ಮುನಿಯು ಅಹಂಕಾರದಿಂದ ಅನಗತ್ಯವಾಗಿ ಕೋಪ ಮಾಡಿಕೊಂಡ. ದುರ್ವಾಸ ಮುನಿ ಜಗಳ ಮಾಡ್ಲಿಕ್ಕೆ ಕಾರಣ ಅವನಿಗೆ ಕೋಪ ಬಂತು. ಸೊ ಅಷ್ಟು ಯೋಗಿ ಆಗಿದ್ರು ಕೂಡ ಅವನಿಗೆ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿಲ್ಲ, ಎಷ್ಟು ಬೇಗ ಅವನಿಗೆ ಕೋಪ ಬಂದ್ಬಿಡ್ತು. ಮತ್ತೆ ಅವನ ಅಹಂಕಾರದಿಂದ, ಸೊ ಅವನಿಗೆ ಫಾಲ್ಸ್ ಈಗೋ, ಮಿಥ್ಯಾ ಅಹಂಕಾರ, ನಾನು ಶ್ರೇಷ್ಠನಾಗಿರ್ಬೇಕು, ಹೇಗೆ ಅಂಬರೀಷ ಮಹಾರಾಜರು ಇಷ್ಟು ಪ್ರಸಿದ್ಧವಾಗಿದ್ದಾರೆ, ಅವರು ರಾಜರಾಗಿದ್ರು ಕೂಡ, ಸಂಸಾರದಲ್ಲಿ ತೊಡಕೊಂಡಿದ್ರು ಕೂಡ ಅವರಿಗಿಷ್ಟು ಗೌರವ ಇದೆ, ಒಬ್ಬ ದೊಡ್ಡ ಭಕ್ತ ಅಂತ ಹೇಳಿ. ಆದ್ರೆ ನಾನು ಎಲ್ಲ ಸಂಸಾರ ಎಲ್ಲ ತ್ಯಾಗ ಮಾಡಿ ಕಾಡಿನಲ್ಲಿ ಇದ್ಕೊಂಡು ತಪಸ್ಸೆಯನ್ನು ಮಾಡಿ ಮುನಿಯಾಗಿರುವವನು, ನನಗಿಂತ ಹೆಚ್ಚು ಇವರಿಗೆ ಪಾಪ್ಯುಲಾರಿಟಿ ಇದೆ. ಸೊ ಅದರಿಂದಾಗಿ ಅವರು ಮಿಥ್ಯಾ ಅಹಂಕಾರದಿಂದ ಅವರ ಮೇಲೆ ಅಸೂಯೆ ಪಡ್ಕೊಂಡಿದ್ರು. ಅದಕ್ಕಾಗಿ ಅವರನ್ನ ಹೇಗಾದ್ರೂ ಮಾಡಿ ಒಂದು ಇಕ್ಕಟ್ಟಿನ ಸ್ಥಿತಿಯಲ್ಲಿ ಸಿಕ್ಕಾಕಿಸ್ಬೇಕಂತೇಳಿ ಅಂತ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಬಂದಿರ್ತಾರೆ. ಆಮೇಲೆ ಏನೋ ಒಂದು ಕಾರಣ ಹುಡುಕಿ ಅವರಿಗೆ ಅವರ ಮೇಲೆ ಕೋಪ ಮಾಡಿಕೊಂಡು ಒಬ್ಬ ರಾಕ್ಷಸನ್ನ ಸೃಷ್ಟಿ ಮಾಡಿ ಅವನಿಗೆ ಕೊಲ್ಲಲಿಕ್ಕೆ ಕಳಿಸಿರ್ತಾರೆ. ಸೊ ಅವನು ಎಷ್ಟೇ ದೊಡ್ಡ ಯೋಗಿ ಆಗಿದ್ರು ಕೂಡ ದುರ್ವಾಸ ಮುನಿಯು ಅವನಿಗೆ ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಲಿಲ್ಲ. ಅದಕ್ಕೆ ವಿರುದ್ಧವಾಗಿ ನಾವು ನೋಡಿದ್ರೆ ಅಂಬರೀಷ್ ಮಹಾರಾಜ್ ಅವರು ಕೇವಲ ಒಬ್ಬ ರಾಜರಾಗಿಲ್ಲ, ರಾಜ ಋಷಿ ಆಗಿದ್ರು. ರಾಜರಾಗಿದ್ರು ಕೂಡ ಒಬ್ಬ ಋಷಿಯ ತರ ಇದ್ರು. ಆಮೇಲೆ ಅವರು ಕೃಷ್ಣನ ಭಕ್ತರಾಗಿದ್ರು. ಸದಾ ತಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಅದರಿಂದಾಗಿ ಅವರಿಗೆ ತಮ್ಮ ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ಸಂಪೂರ್ಣವಾಗಿ ಹತೋಟಿ ಇತ್ತು. ದುರ್ವಾಸ ಮುನಿಯು ಅಹಂಕಾರದಿಂದ ಅನಗತ್ಯವಾಗಿ ಕೋಪ ಮಾಡಿಕೊಂಡ, ಆದುದರಿಂದ ತನ್ನ ಇಂದ್ರಿಯಗಳನ್ನು ಅಂಕೆಯಲ್ಲಿ ಇಡಲಾಗಲಿಲ್ಲ. ರಾಜನು ಋಷಿಯಂತಹ ಶಕ್ತಿವಂತ ಯೋಗಿಯಲ್ಲ, ಆದರೂ ಭಗವಂತನ ಭಕ್ತನಾದುದರಿಂದ ಋಷಿಯು ಮಾಡಿದ ಅನ್ಯಾಯವನ್ನೆಲ್ಲ ಮೌನವಾಗಿ ಸಹಿಸಿಕೊಂಡ ಮತ್ತು ಇದರಿಂದ ವಿಜಯವನ್ನು ಸಾಧಿಸಿದ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ 9ನೇ ಸ್ಕಂದದಲ್ಲಿ
ಈ ಕೆಳಗಿನ ಅರ್ಹತೆಗಳಿಂದ ರಾಜನು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಯಿತು. ಸೊ ಹೇಗೆ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಅಂತೇಳಿ ಅಂಬರೀಷ ಮಹಾರಾಜರ ಚರಿತ್ರೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಅವರ ಜೀವನದಲ್ಲಿ ಶ್ರೀಮದ್ ಭಾಗವತಂದಲ್ಲಿ ಇದು ಬರುತ್ತೆ. ಇದು ಒಂದು 3 ಶ್ಲೋಕಗಳಲ್ಲಿ ಅವರ ಹೇಗೆ ತಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಅದರಿಂದಾಗಿ ಅವರಿಗೆ ಸಂಪೂರ್ಣ ಇಂದ್ರಿಯಗಳ ಮೇಲೆ ನಿಗ್ರಹವಿತ್ತು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಆ ಶ್ಲೋಕಗಳು: ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಷು ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ. ಅಂದ್ರೆ ಅವರ ಮನವನ್ನು ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ, ಕೃಷ್ಣನ ಪದಾರವಿಂದಗಳಲ್ಲಿ ಅವರ ಮನಸ್ಸನ್ನು ಅವರು ಹೇಗೆ ನಿಗ್ರಹದಲ್ಲಿ ಇಟ್ಕೊಂಡ್ರು? ಯಾವಾಗ್ಲೂ ತಮ್ಮ ಮನಸ್ಸನ್ನ ಅವರು ಕೃಷ್ಣನ ಪಾದಾರವಿಂದಗಳಲ್ಲಿ ಅದರ ವಿಚಾರಣೆ ಮಾಡ್ತಾ ಇದ್ರು. ಕೃಷ್ಣನ ಪಾದಕಮಲಗಳ ವಿಚಾರಗಳಲ್ಲಿ ಅವರು ತೊಡಗಿಕೊಂಡಿದ್ರು ಯಾವಾಗ್ಲೂ. ಸೊ ಅದರಿಂದಾಗಿ ಅವರ ಮನಸ್ಸೇನಿತ್ತು, ಅವರ ಹತೋಟಿಯಲ್ಲಿತ್ತು. ಆಮೇಲೆ ವಾಚಾಂಸಿ ವೈಕುಂಠ ಗುಣಾನುವರ್ಣನೆ, ಮತ್ತೆ ತಮ್ಮ ಮಾತನಾಡುವಂಥ ಏನು ಫೆಸಿಲಿಟಿ ಇದೆ, ನಮ್ಮ ನಾಲಿಗೆ ಏನಿದೆ, ಸೊ ಅಂಬರೀಷ್ ಮಹಾರಾಜರು ಏನ್ ಮಾಡ್ತಿದ್ರು, ಯಾವಾಗಲೂ ಕೃಷ್ಣನ ಗುಣಗಳ ವರ್ಣನೆಯನ್ನು, ಅನುವರ್ಣನೆ, ಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ, ಗುರುಗಳಿಂದ ಕೇಳಿರುವ ಹಾಗೆ, ಸಾಧುಗಳಿಂದ ಏನು ಕೇಳಿದ್ದಾರೆ ಕೃಷ್ಣನ ವರ್ಣನೆಗಳು, ಅದನ್ನು ವರ್ಣಿಸುವುದರಲ್ಲಿ ಅವರು ತಮ್ಮ ನಾಲಿಗೆಯನ್ನು ಬಳಸ್ಕೊಳ್ತಾ ಇದ್ರು. ಮನಸ್ಸನ್ನು ಕೃಷ್ಣನ ಚರಣಕಮಲಗಳಲ್ಲಿ, ಮಾತನ್ನು, ತಮ್ಮ ನಾಲಿಗೆಯನ್ನು ಕೃಷ್ಣನ ಗುಣಗಳ ವರ್ಣನೆ ಮಾಡೋದ್ರಲ್ಲಿ. ಕರವು ಹರೇರ್ ಮಂದಿರ ಮಾರ್ಜನಾದಿಷು, ಮತ್ತೆ ತಮ್ಮ ಕೈಗಳನ್ನು ಹೇಗೆ, ಅವರು ರಾಜರಾಗಿದ್ರು ಕೂಡ, ರಾಜರಂತಂದ್ರೆ ಅವ್ರದ್ದು ಎಷ್ಟೋ ಸೈನಿಕರು, ಎಷ್ಟೋ ಆಳುಗಳೆಲ್ಲ ಇರ್ತಾರೆ, ಎಷ್ಟೋ ನೌಕರರು ಇರ್ತಾರೆ ಅವ್ರ ಕೈ ಕೆಳಗೆ. ಸೊ ಏನೇ ಕೆಲಸ ಇದ್ರು ಅವರಿಗೆ ತಾವೇ ಮಾಡ್ಬೇಕಂತ ಹೇಳಿ ಇರೋದಿಲ್ಲ. ಅವ್ರಿಗೆ ಹೇಳ್ಬಿಟ್ರೆ ಯಾರೋ ಅವರು ನೌಕರರಾಗಿರೋ ಅದನ್ನ ಕೆಲಸ ಮಾಡ್ಬಿಡ್ತಾರೆ. ಆದ್ರೆ ಅವರು ಹರೇರ್ ಮಂದಿರ, ಕೃಷ್ಣನ ಮಂದಿರವನ್ನು ಅವರು ಸ್ವತಃ ತಮ್ಮ ಕೈಗಳಿಂದ ಅವರು ಕ್ಲೀನ್ ಮಾಡ್ತಾ ಇದ್ರು ಅಂತೇಳಿ ವರ್ಣನೆ ಇದೆ. ಕರವು ಹರೇರ್ ಮಂದಿರ ಮಾರ್ಜನಾದಿಶು, ಮಂದಿರ ಮಾರ್ಜನ ಅಂದ್ರೆ ಮಂದಿರವನ್ನು ಕ್ಲೀನ್ ಮಾಡೋದು, ಕಸಗುಡಿಸೋದು, ತೊಳೆಯೋದು. ಸೊ ಅಂಬರೀಷ ಮಹಾರಾಜರು ಸ್ವತಃ ತಮ್ಮ ಕೈಗಳಿಂದನೇ ಭಗವಂತನ ದೇವಸ್ಥಾನವನ್ನು ಕ್ಲೀನ್ ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಅವರು ತಮ್ಮ ಕೈಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು. ಅಂದ್ರೆ ಈ ಶ್ಲೋಕಗಳೇನಿದೆ, ಹೇಗೆ ಅವರು ತಮ್ಮ ಇಡೀ ಶರೀರ ಮನಸ್ಸನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು, ಅದರಿಂದಾಗಿ ಅವರು ಸಂಪೂರ್ಣವಾಗಿ ತಮ್ಮ ಇಂದ್ರಿಯ ಮೇಲೆ ಅವರಿಗೆ ಹತೋಟಿ ಇತ್ತು. ಅದನ್ನು ಹೇಳಲಿಕ್ಕೆ ಭಾಗವತಂದಲ್ಲಿ ಈ ವರ್ಣನೆ ಇದೆ. ಅವರು ಹೇಗೆ ತಮ್ಮ ಎಲ್ಲಾ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಕೊಂಡಿದ್ರು ಅಂತೇಳಿ. ಸೊ ಇದು ನೋಡಿ, ಕೃಷ್ಣ ಪದಾರವಿಂದಯೋಹೋ. ಅಂಬರೀಷ್ ಮಹಾರಾಜರದು ಏನು ಘಟನೆ ಆಗಿದೆ, ಅದು ದ್ವಾಪರ ಯುಗದಲ್ಲ, ಅದು ಪ್ರಾಬಬ್ಲಿ ಸತ್ಯಯುಗದಲ್ಲಿ ಇರ್ಬೋದು ಅನ್ಸುತ್ತೆ, ಅಥವಾ ದ್ವಾಪರಕ್ಕಿಂತಂತೂ ಮುಂಚೆನೆ ತ್ರೇತಾಯುಗದಲ್ಲಿ ಅಥವಾ ಸತ್ಯಯುಗದಲ್ಲಿ ಆಗಿರುವಂತ ಘಟನೆ ಇದು. ಸೊ ಅವಾಗ್ಲೂ ಕೂಡ ನೋಡಿ, ಅವರು ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ, ಕೃಷ್ಣನ ಚರಣಕಮಲಗಳಲ್ಲಿ ಅವರು ತಮ್ಮ ಮನಸ್ಸನ್ನು ತೊಡಗಿಸ್ಕೊಂಡಿದ್ರು. ಅಂದ್ರೆ ಕೃಷ್ಣನ ಅವತಾರ ಕೇವಲ ಕಲಿಯುಗದಲ್ಲಿ ಆಗಿದ್ದಲ್ಲ, ದ್ವಾಪರ ಯುಗದಲ್ಲಿ ಆಗಿದ್ದಲ್ಲ. ಕೃಷ್ಣ, ಯಾಕಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಅಥವಾ ಶ್ರೀಮದ್ ಭಾಗವತಂದಲ್ಲಿ ಎಲ್ಲ ನೀವು ನೋಡಿದ್ರೆ ಕೃಷ್ಣ ಇರೋದು ಸೃಷ್ಟಿಗಿಂತಲೂ ಮುಂಚೆ. ಅಂದ್ರೆ ಆದಿ ಪುರುಷ ಅಂತ ಹೇಳ್ತಾರೆ ಕೃಷ್ಣನಿಗೆ. ಕೃಷ್ಣನೇ ಮೂಲ. ಕೃಷ್ಣನಿಂದ ಬೇರೆ ಎಲ್ಲ ಬೇರೆ ಬೇರೆ ವಿಷ್ಣುವಿನ 3 ವಿಷ್ಣು ಇದೆ. ಕಾರಣೋದಕ್ಷಾಯ ವಿಷ್ಣು, ಗರ್ಭೋದಕ್ಷಾಯ ವಿಷ್ಣು, ಕ್ಷೀರೋದಕ್ಷಾಯ ವಿಷ್ಣು. ಸೊ ಒಂದೊಂದು ಬ್ರಹ್ಮಾಂಡದಲ್ಲಿ ಒಬ್ಬೊಬ್ಬ ವಿಷ್ಣು ಇರ್ತಾರೆ. ಸೊ ಆ ವಿಷ್ಣುನ ಕ್ಷೀರೋದಕ್ಷಾಯ ವಿಷ್ಣು, ಗರ್ಭೋದಕ್ಷಾಯ ವಿಷ್ಣು ಅಂತ ಹೇಳ್ತಾರೆ. ಗರ್ಭೋದಕ್ಷಾಯ ವಿಷ್ಣು. ಆಮೇಲೆ ಎಲ್ಲರ ಹೃದಯದಲ್ಲಿ ಇರುವಂತವ್ರನ್ನ ಕ್ಷೀರೋದಕ್ಷಾಯ ವಿಷ್ಣು ಅಂತ ಹೇಳ್ತಾರೆ. ಸೊ ಇದೆಲ್ಲ 3 ವಿಷ್ಣುಗಳು ಏನಿದ್ದಾರೆ ಈ ಸೃಷ್ಟಿ, ಭೌತಿಕ ಸಂಸಾರದ ಸೃಷ್ಟಿಗೆ ಯಾರು ಕಾರಣೀಕರ್ತರಾಗಿದ್ದಾರೆ, ಆ 3 ವಿಷ್ಣುಗಳ ಮೂಲ ಕೂಡ ಕೃಷ್ಣ. ಸೊ ಕೃಷ್ಣನ ಏನು ಭಕ್ತಿ ಇದೆ, ಕೇವಲ ದ್ವಾಪರ ಯುಗ ಆದ್ಮೇಲೆ ಪ್ರಾರಂಭವಾಗಿಲ್ಲ. ಯಾಕಂದ್ರೆ ಬ್ರಹ್ಮ ಈ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಅವನು ತಪಸ್ಸು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇ ಕೃಷ್ಣನ ಸಾಕ್ಷಾತ್ಕಾರ ಮಾಡಿಕೊಂಡೆ ಆದ್ಮೇಲೆ ಅವನು ಈ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾನೆ. ಅದೇ ರೀತಿ ಪ್ರಹ್ಲಾದ ಮಹಾರಾಜರು, ಅವರು ಕೂಡ ಸತ್ಯಯುಗದಲ್ಲಿ ಇದ್ದಿದ್ದು, ಸೃಷ್ಟಿಯ ಪ್ರಾರಂಭದಲ್ಲಿ. ಅವ್ರ ವರ್ಣನೆಯಲ್ಲೂ ಕೂಡ ಹೇಳ್ತಾರೆ, ಅವರು ಕೃಷ್ಣ ಗ್ರಹಗ್ರಸ್ತರಾಗಿದ್ರು ಅಂತೇಳಿ. ಹೇಗೆ ನಾವು ಈಗ ಇದು ಜ್ಯೋತಿಷ್ಯದಲ್ಲಿ ಕೆಲವೊಬ್ಬರಿಗೆ ಹೇಳ್ತಾರೆ, ನಿಮ್ದು ಇದು ರಾಹು ಗ್ರಹಗ್ರಸ್ತವಾಗಿ ಬಿಟ್ಟಿದೆ ಅಂತೇಳಿ. ಅಂದ್ರೆ ನಿಮ್ಮ ಕುಂಡ್ಲಿಯಲ್ಲಿ ಆ ರಾಹುವಿನ ಪ್ರಭಾವ ತುಂಬಾ ಇದೆ, ಆ ಗ್ರಹದಿಂದ ನೀವು ಗ್ರಸ್ತರಾಗಿ ಬಿಟ್ಟಿದ್ರ ಅಂತೇಳಿ. ಸೊ
ಅಂದ್ರೆ ಆ ಗ್ರಹನೇ ನಿಮ್ಗೆಲ್ಲ ಇದ್ರಲ್ಲಿ ತುಂಬಾ ಪ್ರಭಾವ ಮಾಡ್ತಾ ಇದೆ ಅಂತ. ಅದೇ ತರ ಪ್ರಹ್ಲಾದ್ ಮಹಾರಾಜರಿಗೆ ಹೇಳಲಾಗಿದೆ, ಅವರು ಕೃಷ್ಣ ಗೃಹಗ್ರಸ್ತರಾಗಿದ್ರು ಅಂತೇಳಿ. ಅಂದ್ರೆ ಯಾವಾಗ್ಲೂ ಅವರು ಕೃಷ್ಣನ ಬಗ್ಗೆನೇ ಧ್ಯಾನ ಮಾಡ್ತಾ ಇದ್ರು, ಕೃಷ್ಣನ ಗುಣಗಾನವನ್ನೇ ಮಾಡ್ತಾ ಇದ್ರು, ಕೃಷ್ಣನ ಚಿಂತನೆಯನ್ನೇ ಮಾಡ್ತಾ ಇದ್ದಿದ್ದು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂತಂದ್ರೆ ಕೃಷ್ಣನೇ ಮೂಲ. ಕೃಷ್ಣ ಕೇವಲ ದ್ವಾಪರಯುಗದ ಆದ್ಮೇಲೆ ಅಷ್ಟೇ ಕೃಷ್ಣನ ಬಗ್ಗೆ ಇಲ್ಲ, ಸೃಷ್ಟಿಗಿಂತ ಮುಂಚೆನೂ ಕೃಷ್ಣ ಇರೋದು. ಶ್ರೀಮದ್ ಭಾಗವತಂದಲ್ಲಿ ಫಸ್ಟ್ ಶ್ಲೋಕ ಅದು ಕೂಡ ಪ್ರಾರಂಭವಾಗುವುದು ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವ ಅಗೇನ್ ಕೃಷ್ಣನೇ. ಸೊ ಜನ್ಮ ಆದಿಯಸ್ಯ ಅತಃ, ಎಲ್ಲ ಸೃಷ್ಟಿಯ ಜನ್ಮ ಮತ್ತೆ ಅದರ ಸ್ಥಿತಿ ಅಂದ್ರೆ ಮೇಂಟೆನೆನ್ಸ್, ಆಮೇಲೆ ಪ್ರಳಯ, ಇದು ಮೂರೂ ಕೂಡ ಆಗುವುದು ಕೃಷ್ಣನಿಂದನೇ ಅಂತೇಳಿ ಶ್ರೀಮದ್ ಭಾಗವತಂದಲ್ಲಿ ಫಸ್ಟ್ ಶ್ಲೋಕ ವರ್ಣನೆ ಮಾಡುತ್ತೆ. ಸೊ ಅದೇ ತರ ಇಲ್ಲಿ ಕೂಡ ಅಂಬರೀಷ್ ಮಹಾರಾಜರು ಕೂಡ ದ್ವಾಪರಯುಗದಕ್ಕಿಂತ ಮುಂಚೆನೆ ಅವರು ಯಾವಾಗಲೂ ಕೃಷ್ಣನ ಚರಣಕಮಲಗಳ ಧ್ಯಾನದಲ್ಲಿ ತಮ್ಮ ಮನಸ್ಸನ್ನು ಕೇಂದ್ರೀಕೃತವಾಗಿಸಿಕೊಂಡಿದ್ರು. ಕೃಷ್ಣನ ಗುಣಗಳನ್ನು ವರ್ಣನೆ ಮಾಡೋದ್ರಲ್ಲಿ ತಮ್ಮ ನಾಲಿಗೆಯನ್ನು ಯೂಸ್ ಮಾಡ್ತಾ ಇದ್ರು, ತಮ್ಮ ಕೈಗಳನ್ನ ಕೃಷ್ಣನ ದೇವಸ್ಥಾನ, ಕೃಷ್ಣನ ದೇವಾಲಯ ಅದರ ಮಾರ್ಜನ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರು. ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ, ಮತ್ತೆ ತಮ್ಮ ಕಿವಿಗಳನ್ನು ಏನು ಕೃಷ್ಣನ ಸತ್ಕಥಾ, ಕೃಷ್ಣನ ಕಥೆಗಳನ್ನ ಕೇಳಲಿಕ್ಕೆ. ಸೊ ಈ ರೀತಿಯಾಗಿ ಅವರು ತಮ್ಮ ಇಂದ್ರಿಯಗಳನ್ನು ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು. ಅದೇ ರೀತಿ ಮುಕುಂದ ಲಿಂಗಾಲಯ ದರ್ಶನೆ ದೃಶವು. ಸೊ ಕಣ್ಣುಗಳನ್ನು ಹೇಗೆ ಅವರು ಬಳಸ್ಕೊಳ್ತಾ ಇದ್ರು, ಕೃಷ್ಣನ ವಿಗ್ರಹವನ್ನು ನೋಡ್ಲಿಕ್ಕೆ. ಈಗ ದೇವಸ್ಥಾನಗಳಲ್ಲಿ ಕೃಷ್ಣನ ವಿಗ್ರಹ ಇರುತ್ತೆ, ನಮ್ಮ ದೇವಸ್ಥಾನದಲ್ಲಿ ರಾಧಾಕೃಷ್ಣ ಚಂದ್ರ. ಸೊ ಆ ತರ ಅಂಬರೀಷ್ ಮಹಾರಾಜರು ಕೂಡ ತಮ್ಮ ಕಣ್ಣುಗಳನ್ನು ಮುಕುಂದ ಲಿಂಗಾಲಯ ದರ್ಶನೆ, ಕೃಷ್ಣನ ವಿಗ್ರಹದ ದರ್ಶನ ಮಾಡಲಿಕ್ಕೆ ಅವರು ತಮ್ಮ ಕಣ್ಣುಗಳನ್ನ ಬಳಸ್ಕೊಳ್ತಾ ಇದ್ರು. ತದ್ಭೃತ್ಯ ಗಾತ್ರ ಸ್ಪರ್ಶೆ ಅಂಗ ಸಂಗಮಂ. ಆಮೇಲೆ ಸ್ಪರ್ಶ ಇಂದ್ರಿಯ ಇದೆ ನಮ್ದು. ಆ ಸ್ಪರ್ಶ ಇಂದ್ರಿಯವನ್ನು ಅಂದ್ರೆ ಏನೋ ನಾವು ಮುಟ್ತೇವಲ್ವಾ, ಮುಟ್ಟಿದಾಗ ನಮ್ಗೆ ಒಂದು ಅನುಭವ ಆಗುತ್ತೆ, ಏನೋ ಟಚ್ ಮಾಡಿದೇವ ಅಂತೇಳಿ. ಸೊ ಅದು ಸ್ಪರ್ಶ ಇಂದ್ರಿಯ, ಚರ್ಮದಿಂದ ಗೊತ್ತಾಗುತ್ತೆ. ಸೊ ಅದನ್ನ ಅವರು ಭಕ್ತರನ್ನು ಸ್ಪರ್ಶಿಸಲಿಕ್ಕೆ, ಭಕ್ತರ ಆಲಿಂಗನ ಮಾಡ್ಲಿಕ್ಕೆ, ಭಕ್ತರ ಸೇವೆ ಮಾಡ್ಲಿಕ್ಕೆ ಅವರು ತಮ್ಮ ಕೈಗಳನ್ನು, ತಮ್ಮ ಸ್ಪರ್ಶ ಇಂದ್ರಿಯವನ್ನು ಅವರು ಈ ರೀತಿಯಾಗಿ ಬಳಸ್ಕೊಳ್ತಿದ್ರು. ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ. ಮತ್ತೆ ನಮ್ಮ ಮೂಗು ಇದೆ, ಅದರಿಂದ ನಮಗೆ ಬೇರೆ ಬೇರೆ ವಾಸನೆಗಳ ಅನುಭವ ಆಗುತ್ತೆ. ಸೊ ಅಂಬರೀಷ್ ಮಹಾರಾಜರು ತಮ್ಮ ಮೂಗನ್ನು ಹೇಗೆ ಬೆಳೆಸ್ಕೊಳ್ತಾ ಇದ್ರು, ಘ್ರಾಣಂ ಚ ತತ್ಪಾದ ಸರೋಜ ಸೌರಭೆ. ಭಗವಂತನ ಚರಣಗಳಲ್ಲಿ ಅರ್ಪಣೆ ಮಾಡಿರುವಂತ, ಭಗವಂತನಿಗೆ ಅರ್ಪಣೆ ಮಾಡಿರುವಂತ ವಿವಿಧ ಏನು ಪುಷ್ಪಗಳಿರುತ್ತೆ, ಸೊ ಅದರ ಸುವಾಸನೆಯನ್ನು ತೆಗೆದುಕೊಳ್ಳಿಕ್ಕೆ ಅವರು ತಮ್ಮ ಮೂಗನ್ನು ಬಳಸ್ಕೊಳ್ತಾ ಇದ್ರು. ಈಗ ನಮ್ಮ ದೇವಸ್ಥಾನದಲ್ಲೂ ಕೂಡ ಭಗವಂತನಿಗೆ ಏನು ನಾವು ಮಾಲೆಗಳನ್ನು ಹಾಕಿರ್ತೇವೆ, ಸೊ ಮಾಲೆಯನ್ನು ರಾತ್ರಿ ಸಮಯದಲ್ಲಿ ತೆಗೆದಾಗ ಅದನ್ನು ತೆಗೆದಿಟ್ಟಿರ್ತಾರೆ. ಸೊ ಬೆಳಿಗ್ಗೆ ಮಂಗಳಾರತಿಗೆ ಬಂದಿರುವಂತ ಭಕ್ತರು ಆ ಮಾಲೆಯನ್ನು ತೆಗೆದುಕೊಂಡು ಅದನ್ನ ಸ್ಮೆಲ್ ಮಾಡ್ತಾರೆ. ಹೇಗೆ ನಾವು ಚರಣಾಮೃತ ತಗೊಂಡ್ರೆ ಅದನ್ನ ಸೇವನೆ ಮಾಡ್ತೇವೆ, ಅದು ಅದಕ್ಕೆ ಆಧಾರ ಕೊಡುವಂತ ರೀತಿ, ಆನರ್ ಮಾಡುವಂತ ರೀತಿ, ಅದೇ ತರ ಭಗವಂತನಿಗೆ ಅರ್ಪಣೆ ಮಾಡಿರುವಂತ ಏನು ಹೂವುಗಳಿದೆ ಅದನ್ನು ನಾವು ಸತ್ಕರಿಸಬೇಕಂತಂದ್ರೆ, ಅದಕ್ಕೆ ಗೌರವ ಕೊಡ್ಬೇಕಂತಂದ್ರೆ ಅದನ್ನ ತಗೊಂಡು ನಾವು ಸ್ಮೆಲ್ ಮಾಡ್ತೇವೆ. ಸೊ ಅದು ಪ್ರಸಾದದ ತರ, ಹೇಗೆ ನೈವೇದ್ಯ ಮಾಡಿದಾಗ ಪ್ರಸಾದವಾಗುತ್ತೆ ಅದನ್ನು ನಾವು ನಾಲಿಗೆ ಮುಖಾಂತರ ಗ್ರಹಿಸ್ಕೊಳ್ತೇವೆ. ಅದೇ ರೀತಿ ಭಗವಂತನಿಗೆ ಅರ್ಪಣೆ ಮಾಡಿರುವಂತ ಏನು ಹೂಗಳಿದೆ ಅದನ್ನು ಕೂಡ ನಾವು ಕೂಡ ಅದರ ವಾಸನೆ ತೆಗೆದುಕೊಂಡು ಅದನ್ನು ಪ್ರಸಾದದ ರೂಪದಲ್ಲಿ ನಾವು ಸೇವಿಸ್ಕೊಳ್ತೇವೆ, ಪಡೆದುಕೊಳ್ತೇವೆ. ಸೊ ಇಲ್ಲಿ ಅಂಬರೀಷ್ ಮಹಾರಾಜರು ಕೂಡ ತಮ್ಮ ಏನು ವಾಸನೆಯನ್ನು ನೋಡುವಂತಹ ಏನು ಇಂದ್ರಿಯ ಇದೆ, ಮೂಗಿದೆ, ಅದನ್ನು ಅವರು ಭಗವಂತನಿಗೆ ಅರ್ಪಣೆ ಮಾಡಿರುವಂತಹ ಹೂವುಗಳ ಸುವಾಸನೆಯನ್ನು ನೋಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ರು. ಶ್ರೀಮತ್ ತುಳಸಿಯ ರಸನಾಂ ತದರ್ಪಿತೆ. ಮತ್ತು ನಾಲಿಗೆಯನ್ನು ಹೇಗೆ ಅವರು ಬಳಸ್ತಾ ಇದ್ರು, ಭಗವಂತನ ಚರಣಗಳಲ್ಲಿ ಅರ್ಪಣೆ ಮಾಡಿರುವಂತ ಏನು ತುಳಸಿ ದಳಗಳಿರುತ್ತೆ, ತುಳಸಿಯನ್ನು ಏನು ಅರ್ಪಣೆ ಮಾಡಿರ್ತಾರೆ, ಸೊ ಆ ತುಳಸಿಯನ್ನು ತಿನ್ನುವುದರಲ್ಲಿ ಮತ್ತು ಭಗವಂತನ ಪ್ರಸಾದ ಸ್ವೀಕರಿಸುವುದರಲ್ಲಿ ಅವರು ತಮ್ಮ ನಾಲಿಗೆಯನ್ನು ಬಳಸ್ಕೊಳ್ತಾ ಇದ್ರು. ಸೊ ನಾಲಿಗೆಗೆ ಎರಡು ಕೆಲಸ ಇದೆ, ಒಂದು ಮಾತಾಡೋದು, ಇನ್ನೊಂದು ಟೇಸ್ಟ್ ನೋಡೋದು, ರಸ, ಆ ರಸವನ್ನು ಆಸ್ವಾದಿಸೋದು. ಸೊ ಈ ಎರಡು ಕೆಲಸ ಏನಿದೆ ನಾಲಿಗೆ ಮಾಡುತ್ತೆ. ಸೊ ಭಕ್ತರಾದವರು ಏನ್ ಮಾಡ್ತಾರೆ, ತಮ್ಮ ನಾಲಿಗೆಯನ್ನು ಕೇವಲ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಮತ್ತು ಭಗವಂತನ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಅದನ್ನ ಬಳಸ್ತಾರೆ. ಸೊ ಹೀಗಾಗಿ ಏನಾಗುತ್ತೆ, ನಾಲಿಗೆ ಕಂಟ್ರೋಲ್ ಆಗ್ಬಿಡುತ್ತೆ.
ಯಾಕಂದ್ರೆ ಯಾವಾಗ್ಲೂ ನಾವು ಭಗವಂತನ ಬಗ್ಗೆ ಮಾತಾಡ್ತಾ ಇದ್ರೆ ಮತ್ತು ಭಗವಂತನ ಪ್ರಸಾದವನ್ನೇ ತೆಗೆದುಕೊಂಡ್ರೆ ನಾಲಿಗೆ ಮತ್ತೆ ಬೇರೆ ಕೆಲಸನೇ ಇರಲ್ಲ. ಸೊ ಆ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯ ಕೂಡ ಭಗವಂತನ ಸೇವೆಯಲ್ಲಿ ತೊಡಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ಕಂಟ್ರೋಲ್ ಆಗಿಬಿಡುತ್ತೆ. ಅದಕ್ಕಾಗಿ ನಾವು ಕಾಡಿಗೆ ಹೋಗಿ ಏನೋ ಆಸನಗಳನ್ನು ಮಾಡ್ತಾ ಆಮೇಲೆ ಇಂದ್ರಿಯಗಳನ್ನು ನಿಗ್ರಹಿಸಬೇಕು ಅಂತ ಡಿಫಿಕಲ್ಟ್ ಪ್ರೋಸೆಸ್ ಅನ್ನು ಫಾಲೋ ಮಾಡುವಂತಹ ನಮಗೆ ಅವಶ್ಯಕತೆ ಇಲ್ಲ. ಸೊ ಹಾಗೆ ಮಾಡಿದವರು ಕೂಡ ಉದಾಹರಣೆಗಳಿದೆ, ಅವರೆಲ್ಲ ಪತನವಾಗ್ತಾರೆ. ಯಾಕಂದ್ರೆ ಅವರು ಭಗವಂತನ ಸೇವೆಯಲ್ಲಿ ತೊಡಕೊಂಡಿರ್ಲಿಲ್ಲ. ಈ ಸೌಭರಿ ಮುನಿ ಆಗಿರ್ಲಿ, ದುರ್ವಾಸ ಮುನಿ ಆಗಿರ್ಲಿ, ಅಥವಾ ವಿಶ್ವಾಮಿತ್ರರಾಗಿರ್ಲಿ, ಅವರು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತಮ್ಮ ಇಂದ್ರಿಯಗಳನ್ನು ಬಳಸ್ತಾ ಇರಲಿಲ್ಲ. ಸೊ ಹಾಗಾಗಿ ಅವರ ಪತನ ಕೂಡ ಆಯಿತು. ಪಾದವು ಹರೇರ್ ಕ್ಷೇತ್ರ ಪದಾನುಸರ್ಪಣೆ, ಮತ್ತೆ ಕಾಲಗಳನ್ನು ಕೃಷ್ಣನ ಬೇರೆ ಬೇರೆ ಏನು ತೀರ್ಥಕ್ಷೇತ್ರಗಳಿದೆ ಅದಕ್ಕೆ ಹೋಗ್ಲಿಕ್ಕೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಥವಾ ಬೇರೆ ತೀರ್ಥ ಸ್ಥಳಗಳಿಗೆ ಹೋಗ್ಲಿಕ್ಕೆ, ಸೊ ಅದಕ್ಕೆ ಅವರು ತಮ್ಮ ಕಾಲಗಳನ್ನು ಬಳಸ್ತಾ ಇದ್ರು. ಶಿರೋರ್ ಋಷಿಕೇಶ ಪದಾಭಿವಂದನೆ, ಮತ್ತು ತಮ್ಮ ತಲೆಯನ್ನು ಕೃಷ್ಣನ ಪಾದಗಳಿಗೆ ವಂದನೆಯನ್ನು ಮಾಡಲಿಕ್ಕೆ, ಪ್ರಣಾಮಗಳನ್ನು ಮಾಡಲಿಕ್ಕೆ, ನಮಸ್ಕಾರ ಮಾಡಲಿಕ್ಕೆ, ಸೊ ಅದಕ್ಕೆ ತಮ್ಮ ತಲೆಯನ್ನು ಅವರು ತಮ್ಮ ಶಿರವನ್ನು ಬಳಸ್ತಾ ಇದ್ರು. ಕಾಮಂಚ ದಾಸ್ಯೆ ನತು ಕಾಮ ಕಾಮ್ಯಯ, ಮತ್ತು ತಮ್ಮ ಎಲ್ಲ ಆಸೆಗಳನ್ನು ಭಗವಂತನ ಸೇವೆ ಮಾಡೋದ್ರಲ್ಲಿ ಅವರು ಎಲ್ಲ ಆಸೆಗಳನ್ನು ಮಾರ್ಪಾಡಿಸ್ಕೊಂಡ್ಬಿಟ್ರು. ಈಗ ರಾಜ ಅಂತಂತಂದ್ರೆ ದೇವಸ್ಥಾನಗಳನ್ನು ಕಟ್ಟೋದು, ಅಥವಾ ಭಗವಂತನ ಈ ಏನು ಭಾಗವತಂ ಅಥವಾ ಶ್ರೀಮದ್ ಭಗವದ್ಗೀತಾ ಇದರ ಪ್ರವಚನಗಳಿರುತ್ತೆ. ಸೊ ಅಂಥದ್ದನ್ನು ಅವರು ಆರ್ಗನೈಸ್ ಮಾಡೋದು. ಸೊ ತಮ್ದು ಏನು ಆಸೆಗಳಿದೆ, ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಏನೋ ದೊಡ್ಡ ಮನೆ ಕಟ್ಟಬೇಕಂತೇಳಿ ಆಸೆ ಇರುತ್ತೆ. ಸೊ ನನಗೆ ಈ ದೊಡ್ಡ ಮನೆ ಕಟ್ತೇನೆ ಅಂತೇಳಿ ಆಸೆ ಬದಲಿಗೆ ಕೃಷ್ಣನಿಗೆ ನಾನು ಒಂದು ದೇವಸ್ಥಾನವನ್ನು ಕಟ್ತೇನೆ. ಸೊ ಆಸೆ ಸೇಮ್ ಇದೆ, ಒಂದು ದೊಡ್ಡ ಕಟ್ಟಡವನ್ನು ಕಟ್ಟೋದು. ಆದರೆ ನಾನು ಕಟ್ಟಿ ಅದರಲ್ಲಿ ನಾನು ಹಾಯಾಗಿ ಬದುಕಬೇಕು, ಅವಾಗ ಅದನ್ನ ಕಾಮ ಅಂತ ಹೇಳಿ ಹೇಳ್ತಾರೆ. ಸೊ ಅದು ಪ್ರೇಮ ಅಂತಂತಂದ್ರೆ, ಇದು ಭಗವಂತನ ದೇವಸ್ಥಾನವಾಗಬೇಕು, ನನ್ನ ಮನೆ ಇದ್ರೂ ಕೂಡ ಇದು ಭಗವಂತನೇ ಇಲ್ಲಿ ಒಡೆಯನಾಗಿರ್ಬೇಕು, ಅವನ ಸೇವೆಗಾಗಿ ನಾವು ಮನೆಯ ಜನರೆಲ್ಲ ಸೇರಿ ಭಗವಂತನ ಸೇವೆಯಲ್ಲಿ ತೊಡಕೊಂಡ್ರೆ ಆ ಏನು ನಮ್ಮ ಆಸೆ ಇದೆ ಅದನ್ನು ನಾವು ಒಂದು ಆಧ್ಯಾತ್ಮಿಕ ಆಸೆಯಾಗಿ ಕನ್ವರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಅವಾಗ ಅದು ಕೂಡ ಆಧ್ಯಾತ್ಮಿಕವಾಗಿಬಿಡುತ್ತೆ. ಸೊ ಅವಾಗ ನಾವು ಆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಇಲ್ಲಾಂದ್ರೆ ನಾವು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡು ಮತ್ತೆ ಇನ್ನೊಂದು ಜನ್ಮ ತಗೋಬೇಕಾಗತ್ತೆ. ಸೊ ಆ ರೀತಿ ಅಂಬರೀಷ್ ಮಹಾರಾಜರು ತಮ್ಮ ಎಲ್ಲ ಆಸೆಗಳನ್ನು ಭಗವಂತನ ಕಾರ್ಯಕ್ಕಾಗಿ ಅದನ್ನು ಮಾರ್ಪಾಡಿಸ್ಕೊಂಡ್ರು. ಕಾಮಂಚ ದಾಸ್ಯೆ ನತು ಕಾಮ ಕಾಮ್ಯಯ, ತನ್ನ ಇಂದ್ರಿಯ ತೃಪ್ತಿ ಮಾಡೋ ಬದಲಿಗೆ ಅವರು ಭಗವಂತನಿಗಾಗಿ ಅದರ ಸೇವೆಗಾಗಿ ತಮ್ಮ ಆಸೆಗಳನ್ನೆಲ್ಲ ಮಾರ್ಪಾಡಿಸ್ಕೊಂಡ್ರು. ಯಥಾ ಉತ್ತಮ ಶ್ಲೋಕ ಜನಾಶ್ರಯ ರೀತಿ. ಸೊ ಈ ರೀತಿ ಯಾರು ಭಗವಂತನಲ್ಲಿ ಉತ್ತಮ ಶ್ಲೋಕನಲ್ಲಿ, ಕೃಷ್ಣನ ಇನ್ನೊಂದು ಹೆಸರು ಉತ್ತಮ ಶ್ಲೋಕ. ಉತ್ತಮ ಶ್ಲೋಕ ಅಂತಂತಂದ್ರೆ ತುಂಬಾ ಫಸ್ಟ್ ಕ್ಲಾಸ್, ಹೈ ಕ್ಲಾಸ್ ಆಗಿರುವಂತಹ ಶಬ್ದಗಳಿಂದ ಭಗವಂತನ ವರ್ಣನೆಯನ್ನು ಮಾಡ್ತಾರೆ. ಎಲ್ಲ ಋಷಿಗಳಾಗ್ಲಿ ಭಕ್ತರಾಗ್ಲಿ ಅವರು ತುಂಬಾ ಒಳ್ಳೆಯ, ಈಗ ಏನು ನಾವು ಭಾಗವತಂದಲ್ಲೆಲ್ಲ ನೋಡ್ತೇವೆ, ಸೊ ಪೊಯಿಟಿಕಲಿ ನೋಡಿದ್ರೆ ಅದು ವೆರಿ ಹೈ ಕ್ಲಾಸ್ ಪೊಯಿಟ್ರಿ. ಅದು ಶ್ರೀಮದ್ ಭಾಗವತಂದಲ್ಲಿ ಬರೆದಿರೋದು, ಬೇರೆ ಬೇರೆ ಭಕ್ತರು ವರ್ಣನೆ ಮಾಡಿರೋದು. ಸೊ ಅದಕ್ಕಾಗಿ ಕೃಷ್ಣನನ್ನ ಉತ್ತಮ ಶ್ಲೋಕ ಅಂತ ಹೇಳಿ ಹೇಳ್ತಾರೆ. ಸೊ ಇಂಥ ಉತ್ತಮ ಶ್ಲೋಕನಿಗೆ ಯಾರು ಆಶ್ರಯರಾಗಿರ್ತಾರೆ, ಅವರ ಆಶ್ರಯದಲ್ಲಿ ಯಾರಾಗಿರ್ತಾರೆ, ಅವರು ತಮ್ಮ ಜೀವನವನ್ನು ಈ ರೀತಿ ನಡೆಸ್ತಾರೆ. ಅಂಬರೀಶ್ವರ ಮಹಾರಾಜರ ತರ ಅವರು ಒಂದು ಉದಾಹರಣೆ, ಹೇಗೆ ತಮ್ಮ ಎಲ್ಲಾ ಇಂದ್ರಿಯಗಳನ್ನು ಅವರ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು. ಸೊ ಹಾಗಾಗಿ ಅವರು ಸ್ವಲ್ಪನೂ ಈ ದುರ್ವಾಸ ಮುನಿಗಳ ಏನು ಅವ್ರ ಮೇಲೆ ಅವರು ಒಂದು ಪರೀಕ್ಷೆ ತರ ಹಾಕಿದ್ರು, ಅನ್ನೆಸೆಸರಿ ಆಗಿ ಅವರಿಗೆ ಕಷ್ಟಗಳನ್ನು ಕೊಟ್ಟಿದ್ರು. ಅದರಿಂದ ಅವರು ಸ್ವಲ್ಪನೂ ವಿಚಲಿತರಾಗಲಿಲ್ಲ. ಅಂಬರೀಷ ಮಹಾರಾಜನು ತನ್ನ ಮನಸ್ಸನ್ನು ಶ್ರೀಕೃಷ್ಣನ ಪದ ಕಮಲಗಳಲ್ಲಿ ನಿಲ್ಲಿಸಿದನು. ಭಗವಂತನ ನಿವಾಸವನ್ನು ವರ್ಣಿಸುವುದಕ್ಕೆ ಮಾತುಗಳನ್ನು ಬಳಸಿಕೊಂಡನು. ಕೈಗಳನ್ನು ಭಗವಂತನ ದೇವಸ್ಥಾನವನ್ನು ಸ್ವಚ್ಛಗೊಳಿಸಲು ಬಳಸಿದನು. ಕಿವಿಗಳನ್ನು ಭಗವಂತನ ಲೀಲೆಗಳನ್ನು ಕೇಳಲು ಬಳಸಿದನು. ಕಣ್ಣುಗಳನ್ನು ಭಗವಂತನ ರೂಪವನ್ನು ನೋಡಲು ಬಳಸಿದನು. ದೇಹವನ್ನು ಭಕ್ತನ ದೇಹವನ್ನು ಸ್ಪರ್ಶಿಸಲು ಬಳಸಿದನು. ನಾಸಿಕವನ್ನು ಭಗವಂತನ ಚರಣಕಮಲಗಳಲ್ಲಿ ಅರ್ಪಿಸಿದ ಹೂಗಳ ಸೌರಭವನ್ನು ಗ್ರಹಿಸಲು ಬಳಸಿದನು. ನಾಲಿಗೆಯನ್ನು ಭಗವಂತನಿಗೆ ಅರ್ಪಿಸಿದ ತುಳಸಿ ಪತ್ರವನ್ನು ಸವಿಯಲು ಬಳಸಿದನು. ಕಾಲುಗಳನ್ನು ಭಗವಂತನ ದೇವಾಲಯವಿದ್ದೆಡೆಗೆ ಹೋಗಲು ಬಳಸಿದನು. ಶಿರವನ್ನು ಭಗವಂತನಿಗೆ ಪ್ರಣಾಮಗಳನ್ನು ಅರ್ಪಿಸಲು ಬಳಸಿದನು. ಮತ್ತು ತನ್ನ ಬಯಕೆಗಳನ್ನು, ಭಗವಂತನ ಅಪೇಕ್ಷೆಗಳನ್ನು ನೆರವೇರಿಸಲು ಬಳಸಿದನು. ಈ ಎಲ್ಲ ಅರ್ಹತೆಗಳು ಅವನನ್ನು ಭಗವಂತನ ಮತ್ಪರ ಭಕ್ತನಾಗಲು ಯೋಗ್ಯನನ್ನಾಗಿ ಮಾಡಿದವು. ಸೊ ಹೀಗೆ ಅವನು
ತನ್ನ ಎಲ್ಲಾ ಇಂದ್ರಿಯಗಳನ್ನು, ತನ್ನ ಮನಸ್ಸನ್ನು, ತನ್ನ ಆಸೆಗಳನ್ನು ಮತ್ತು ಎಲ್ಲಾ ಇಂದ್ರಿಯಗಳನ್ನು, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲಗಳನ್ನು ಅವನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಅವನು ಭಗವಂತನ ಮತ್ಪರ ಭಕ್ತ. ಅಂದ್ರೆ ಇಲ್ಲಿ ಕೃಷ್ಣ ಹೇಳಿದಾರಲ್ವಾ, ಯುಕ್ತ ಆಸೀತ ಮತ್ಪರಃ, ಅಂದ್ರೆ ಭಗವಂತನಲ್ಲಿ, ಕೃಷ್ಣನಲ್ಲಿ ಸದಾ ತಮ್ಮ ಮನಸ್ಸನ್ನು ತೊಡಗಿಸ್ಕೊಂಡಿರುವುದು. ಈ ಸಂದರ್ಭದಲ್ಲಿ ಮತ್ಪರ ಶಬ್ದವು ಅರ್ಥವತ್ತಾದದ್ದು. ಮನುಷ್ಯನು ಮತ್ಪರ ಹೇಗೆ ಆಗಬಹುದು ಎನ್ನುವುದನ್ನು ಅಂಬರೀಷ ಮಹಾರಾಜನ ಬದುಕಿನಲ್ಲಿ ಕಾಣಬಹುದು. ಹೇಗೆ ಒಬ್ಬ ಕೃಷ್ಣನ ವ್ಯಕ್ತಿ ಆಗಬಹುದು, ಕೃಷ್ಣನಿಗೆ ತುಂಬಾ ಹತ್ತಿರವಾಗಿರುವಂತ, ತುಂಬಾ ಕ್ಲೋಸ್ ಆಗಿರುವಂತ ವ್ಯಕ್ತಿ ಅಂದ್ರೆ ಕೃಷ್ಣ ಮತ್ಪರಃ, ನನ್ನವನು ಅಂತೇಳಿ ಕೃಷ್ಣ ಹೇಳ್ತಾರೆ. ಸೊ ಹೇಗೆ ಆಗ್ಬಹುದು, ಅದು ನಾವು ಅಂಬರೀಷ್ ಮಹಾರಾಜರ ಬದುಕಿನಲ್ಲಿ ನಾವು ಕಾಣಬಹುದು. ಮಹಾವಿದ್ವಾಂಸರು, ಮತ್ಪರ ಪರಂಪರೆಯಲ್ಲಿ ಆಚಾರ್ಯರು ಆದ ಶ್ರೀಲ ಬಲದೇವ ವಿದ್ಯಾಭೂಷಣರು ಹೀಗೆನ್ನುತ್ತಾರೆ, ಮದ್ಭಕ್ತಿ ಪ್ರಭಾವೇನ ಸರ್ವೇಂದ್ರಿಯ ವಿಜಯಪೂರ್ವಿಕ ಸ್ವಾತ್ಮದೃಷ್ಟಿ ಸುಲಭೇತಿ ಭಾವ. ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯ ಶಕ್ತಿಯಿಂದ ಮಾತ್ರವೇ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡಬಹುದು. ಅವ್ರು ಹೇಳೋದು, ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಪೂರ್ವಕ ಸೇವೆಯ, ಸೊ ಆ ಸೇವೆ ಮಾಡೋದ್ರಿಂದ ನಮಗೆ ಒಂದು ಶಕ್ತಿ ಬರುತ್ತೆ. ಸೊ ಆ ಶಕ್ತಿಯಿಂದ ನಾವು ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಡಬಹುದು. ಯಾಕಂದ್ರೆ ಇಂದ್ರಿಯಗಳಿಗೂ ಶಕ್ತಿ ಇದೆ, ನಮ್ಮನ್ನು ಎಳೆದುಕೊಂಡು ಹೋಗುವಂತ ಶಕ್ತಿ ಇದೆ ಇಂದ್ರಿಯಗಳಿಗೆ. ಸೊ ಆ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರ್ಬೇಕಂತಂದ್ರೆ ನಮ್ಮ ಶಕ್ತಿ ಆ ಇಂದ್ರಿಯಗಳ ಶಕ್ತಿಗಿಂತನೂ ಹೆಚ್ಚಾಗಿರ್ಬೇಕು. ಸೊ ಅವಾಗ ನಾವು ಆ ಇಂದ್ರಿಯವನ್ನು ನಮ್ಮ ಹತೋಟಿಯಲ್ಲಿ ಇಡಬಹುದು. ಸೊ ಆತ್ಮಕ್ಕೆ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡುವಂತ ಶಕ್ತಿ ಹೇಗೆ ಬರುತ್ತೆ ಅಂತಂತಂದ್ರೆ ಭಗವಂತನ ಭಕ್ತಿಪೂರ್ವಕ ಸೇವೆ ಮಾಡೋ ಮುಖಾಂತರ. ಸೊ ಸತತವಾಗಿ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡ್ರೆ ಆಟೋಮೆಟಿಕ್ ಆಗಿ ನಮಗೆ ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿ ಇಡಿರುವಂತ ಶಕ್ತಿ ಬರುತ್ತೆ. ಸೊ ಸ್ವಲ್ಪ ಸಮಯ ಕೂಡ ನಾವು ಭಗವಂತನ ಸೇವೆಯಿಂದ ಆ ಕಡೆ ಹೋಗ್ಬಿಟ್ರೆ ಮತ್ತೆ ಇಂದ್ರಿಯಗಳು ನಮ್ಮ ಮೇಲೆ ಹಾವಿಯಾಗ್ಬಿಡುತ್ತೆ. ಸೊ ಇಂದ್ರಿಯಗಳನ್ನು ನಾವು ಸದಾ ನಮ್ಮ ಹತೋಟಿಯಲ್ಲಿ ಇಡಲಿಕ್ಕೆ ಸುಲಭವಾಗಿರುವಂತ ಮತ್ತು ಒಂದೇ ಮಾರ್ಗ ಅಂತಂತಂದ್ರೆ ಅದನ್ನು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಕೊಂಡಿರೋದು. ಈ ಇಂದ್ರಿಯಗಳನ್ನು ವಿಷ ಸರ್ಪದ ಕೂಡ ಅಂತ ಹೇಳಿ ಉದಾಹರಣೆ ಕೊಟ್ಟಿದ್ದಾರೆ. ವಿಷ ಸರ್ಪಗಳು ಆಮೇಲೆ ಯಾವಾಗಲೂ ನಿಮ್ಮನ್ನ ಕಚ್ಚಲಿಕ್ಕೆ ನಿಂತ್ಕೊಂಡಿದ್ದಾರೆ. ಆದ್ರೆ ಯಾರು ಆ ಇಂದ್ರಿಯಗಳನ್ನ ಸದಾ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ, ಅವಾಗ ಆ ವಿಷ ಸರ್ಪಗಳು ಆ ಹಲ್ಲನ್ನು ತೆಗೆದಿರುವಂತ ವಿಷ ಸರ್ಪಗಳಾಗುತ್ತೆ. ಹಾವು ಎಲ್ಲಿವರೆಗೆ ಅದಕ್ಕೆ ಆ ವಿಷದ ಹಲ್ಲಿದೆ ಅಲ್ಲಿವರೆಗಷ್ಟೇ ಹೆದರಿಕೆ. ಆ ವಿಷದ ಹಲ್ಲು ತೆಗೆದು ಬಿಟ್ರೆ ಅದು ರಬ್ಬರ್ ಹಾವಿನ ತರ ಆಗ್ಬಿಡುತ್ತೆ. ಅದರಿಂದ ಯಾರು ಹೆದರೋದಿಲ್ಲ. ಅದೊಂಥರ ರಬ್ಬರ್ ತರ ಆಗ್ಬಿಡುತ್ತೆ, ಅದಕ್ಕೇನು ಶಕ್ತಿನೇ ಇರಲ್ಲ, ಏನು ಹಾನಿಯನ್ನು ಮಾಡ್ಲಿಕ್ಕಾಗಲ್ಲ. ಸೊ ಯಾರು ಭಗವಂತನ ನಿಷ್ಕಾಮ ಭಕ್ತರಾಗಿರ್ತಾರೆ, ಶುದ್ಧ ಭಕ್ತರಾಗಿರ್ತಾರೆ, ಅವರಿಗೆ ಇಂದ್ರಿಯಗಳಿದ್ರೂ ಕೂಡ, ಒಬ್ಬ ಬಗ್ಧ ವ್ಯಕ್ತಿಗೆ ಇಂದ್ರಿಯಗಳಂತಂತಂದ್ರೆ ವಿಷ ಸರ್ಪದ ಹಾಗೆ ಯಾವಾಗಲೂ ಕಷ್ಟನೇ ಇರುತ್ತೆ. ಆದ್ರೆ ಒಬ್ಬ ಸ್ಥಿತಪ್ರಜ್ಞನಾಗಿರುವಂಥ ವ್ಯಕ್ತಿ, ಭಗವಂತನ ಶುದ್ಧ ಭಕ್ತನಾಗಿರುವಂತ, ಇಂದ್ರಿಯಗಳಿದ್ರೂ ಕೂಡ ಅಲ್ಲಿಂದ ಆ ವಿಷದ ಹಲ್ಲನ್ನು ತೆಗೆದು ಬಿಟ್ಟಿರ್ತಾರೆ. ಸೊ ಅಂತ ವ್ಯಕ್ತಿಗೆ ಆ ಇಂದ್ರಿಯಗಳು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡಲ್ಲ. ಬದಲಾಗಿ ಆ ವ್ಯಕ್ತಿ ಹೇಗೆ ಬೇಕು ಹಾಗೆ ತನ್ನ ಇಂದ್ರಿಯಗಳನ್ನು ಅವನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾನೆ. ಅದಕ್ಕಾಗಿ ಅಂತ ವ್ಯಕ್ತಿಯನ್ನು ಗೋಸ್ವಾಮಿ ಅಂತ ಹೇಳಿ ಹೇಳ್ತಾರೆ. ಗೋ ಅಂತಂತಂದ್ರೆ ಇಂದ್ರಿಯ, ಗೋಸ್ವಾಮಿ ಅಂತಂತಂದ್ರೆ ಯಾರಿಗೆ ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿ ಇದೆ. ಸೊ ಆ ಹತೋಟಿ ಬರ್ಲಿಕ್ಕೆ ಸಾಧ್ಯವಾಗೋದು ಯಾವಾಗ ಅಂತಂತಂದ್ರೆ ಯಾವಾಗ ಆ ಇಂದ್ರಿಯಗಳನ್ನು ನಾವು ಸತತವಾಗಿ ನಿರಂತರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಕೊಳ್ತೇವೆ, ಆವಾಗ ಮಾತ್ರ ಆ ಇಂದ್ರಿಯಗಳು ಹತೋಟಿಯಲ್ಲಿ ಇರುತ್ತೆ. ಇಲ್ಲಂತಂದ್ರೆ ಅವು ನಮ್ಮನ್ನ ವಿಷ ಸರ್ಪದ ಸರ ನಮಗೆ ಅವು ಕಚ್ತಾನೆ ಇರುತ್ತೆ. ಕೆಲವೊಮ್ಮೆ ಅಗ್ನಿಯ ಉದಾಹರಣೆಯನ್ನು ಕೊಡುವುದುಂಟು. ಪ್ರಜ್ವಲಿಸುವ ಅಗ್ನಿಯು ಕೊಠಡಿಯಲ್ಲಿರುವ ಎಲ್ಲಾ ವಸ್ತುವನ್ನು ಸುಡುವಂತೆ ಯೋಗಿ ಹೃದಯದಲ್ಲಿ ನೆಲೆಸಿರುವ ಶ್ರೀ ವಿಷ್ಣುವು ಎಲ್ಲ ಬಗೆಯ ಕಲ್ಮಶಗಳನ್ನು ಸುಟ್ಟು ಹಾಕುತ್ತಾನೆ. ಅದು ಹೇಗೆ ಸಾಧ್ಯವಾಗುತ್ತೆ? ಯಾವಾಗ ಒಬ್ಬ ವ್ಯಕ್ತಿಯು ಸದಾ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರ್ತಾನೆ, ಅವಾಗ ಮನಸ್ಸು ಕೂಡ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳುತ್ತೆ. ಅವಾಗ ನಮ್ಮ ಹೃದಯದಲ್ಲಿ ಯಾವಾಗಲೂ ಕೃಷ್ಣ ವಾಸ ಮಾಡ್ಲಿಕ್ಕೆ ಶುರು ಆಗ್ತಾನೆ. ಸೊ ಹೇಗೆ ಒಂದು ಕೊಠಡಿ ಒಳಗಡೆ ಅಗ್ನಿ ಏನಾದರೂ ಹಚ್ಕೊಂಡ್ಬಿಟ್ರೆ ಆ ಅಗ್ನಿ ಏನ್ ಮಾಡುತ್ತೆ, ಇರೋದೆಲ್ಲ ವಸ್ತುಗಳನ್ನು ಸುಟ್ಟಾಕ್ಬಿಡುತ್ತೆ. ಅಷ್ಟು ಪವರ್ ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ ಅಗ್ನಿಗೆ, ಎಲ್ಲವನ್ನು ಸುಟ್ಟಾಕ್ಬಿಡುತ್ತೆ.
ಸೊ ಅದೇ ತರ ಭಗವಂತನು ಯಾವಾಗ ಒಬ್ಬ ಯೋಗಿಯ ಹೃದಯದಲ್ಲಿ ನೆಲೆಸ್ತಾನೆ, ಆವಾಗ ಅವನು ಎಲ್ಲಾ ಕಲ್ಮಶಗಳನ್ನು ಸುಟ್ಟು ಹಾಕಿಬಿಡುತ್ತಾನೆ. ಯಾಕಂದ್ರೆ ಎಲ್ಲಾ ಕಲ್ಮಶ ಇರೋದು ಎಲ್ಲಿ? ನಮ್ಮ ಹೃದಯದ ಒಳಗಡೆ ಇರೋದು. ಎಲ್ಲಾ ರೀತಿಯ ಏನು ವಾಸನೆಗಳಿದೆ, ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮಾತ್ಸರ್ಯ, ಇದೆಲ್ಲ ಇರೋದು ನಮ್ಮ ಹೃದಯದಲ್ಲಿ. ಅಲ್ಲಿಂದ ಇಂದ್ರಿಯಗಳ ಮುಖಾಂತರ ಅದು ಹೊರಗಡೆ ಬರ್ತಾ ಇರುತ್ತೆ. ಸೊ ಕೃಷ್ಣ ಅಲ್ಲಿ ಹೋಗಿ ಒಬ್ಬ ಯೋಗಿಯ ಹೃದಯದಲ್ಲಿ ನೆಲೆಸಿ ಅವನು ಎಲ್ಲಾ ಈ ಕಲ್ಮಶಗಳನ್ನು ಸುಟ್ಟು ಹಾಕಿಬಿಡುತ್ತಾನೆ. ಯೋಗ ಸೂತ್ರವು ಸಹ ವಿಷ್ಣುವನ್ನು ಕುರಿತ ಧ್ಯಾನವನ್ನು ವಿಧಿಸುತ್ತದೆ, ಶೂನ್ಯವನ್ನು ಕುರಿತ ಧ್ಯಾನವನ್ನಲ್ಲ. ಸೊ ಈಗೆಲ್ಲ ತುಂಬಾ ಏನೇನೋ ಆರ್ಗನೈಸೇಷನ್ಗಳು ಅಥವಾ ಯಾರೋ ಯೋಗಿಗಳು ಎದರ ಮೇಲೆ ಧ್ಯಾನ ಮಾಡ್ಬೇಕಂತಂದ್ರೆ ಶೂನ್ಯದ ಮೇಲೆ ಧ್ಯಾನ ಮಾಡಬೇಕು, ಒಂದು ಬಿಂದುವಿನ ಮೇಲೆ ಧ್ಯಾನ ಮಾಡಬೇಕು, ಒಂದೇನಾದ್ರೂ ದೀಪ ಹಚ್ಚಿ ಅದರ ಏನು ಜ್ವಾಲೆ ಇದೆ ಅದರ ಮೇಲೆ ಧ್ಯಾನ ಮಾಡಬೇಕು, ಏನೆಲ್ಲ ಧ್ಯಾನ ಮಾಡ್ಬೇಕಂತ ಹೇಳ್ತಾರೆ. ತಮ್ಮದೇ ಇದೆಲ್ಲ ಕ್ರಿಯೇಟ್ ಮಾಡಿರೋದು, ಅವರೇ ಸೃಷ್ಟಿಸಿರೋದು. ಶಾಸ್ತ್ರಗಳಲ್ಲಿ ಹೇಳಿರೋದು ವಿಷ್ಣುವಿನ ಮೇಲೆ ಧ್ಯಾನ ಮಾಡಬೇಕು, ಕೃಷ್ಣನ ಮೇಲೆ ಧ್ಯಾನ ಮಾಡ್ಬೇಕಂತೇಳಿ. ಬಿಂದುವಿನ ಮೇಲೆ, ಶೂನ್ಯದ ಮೇಲೆ, ಒಂದು ಕ್ಯಾಂಡಲ್ ಮೇಲೆ, ಅದರ ಮೇಲೆಲ್ಲ ಧ್ಯಾನ ಮಾಡುವಂಥದ್ದು ಎಲ್ಲೂ ವರ್ಣನೆ ಇಲ್ಲ, ಎಲ್ಲೂ ವಿಧಿವಿಧಾನ ಹೇಳ್ಕೊಟ್ಟಿಲ್ಲ. ಈ ತರ ಕೂತ್ಕೊಂಡು ಮುಂದೆ ಗೋಡೆ ಮೇಲೆ ಒಂದು ಪಾಯಿಂಟ್ ಹಾಕಿ ಅದರ ಮೇಲೆ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ ಅಂತೇಳಿ. ಆ ತರ ಮಾಡಿದ್ರೆ ಏನೂ ಆಗಲ್ಲ. ಕೃಷ್ಣನ ಮೇಲೆ ಧ್ಯಾನ ಮಾಡಿದ್ರೆ ನಮ್ಮ ಮನಸ್ಸು ಶುದ್ಧ ಆಗುತ್ತೆ. ಎಲ್ಲಾ ಯೋಗ ಸೂತ್ರಗಳಲ್ಲಿ, ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಿರೋದು ಕೃಷ್ಣನ ಮೇಲೆ ಧ್ಯಾನ ಮಾಡಬೇಕು. ವಿಷ್ಣು ಪೀಠದ ಮೇಲೆ ಇಲ್ಲದಿರುವ ಏನನ್ನೋ ಧ್ಯಾನಿಸುವ ಯೋಗಿಗಳೆನಿಸಿಕೊಂಡವರು ಮಾಯಾ ಆಕೃತಿಗಳ ವ್ಯರ್ಥ ಹುಡುಕಾಟದಲ್ಲಿ ಕಾಲವನ್ನು ದಂಡ ಮಾಡುತ್ತಿದ್ದಾರೆ. ಅವ್ರದೆಲ್ಲ ಕೆಲಸ ಏನಂತಂದ್ರೆ ಹೊಳೆಯಲ್ಲಿ ಹುಣಸೆ ಹಣ್ಣನ್ನು ತೊಳೆಯೋ ಹಾಗೆ. ನಾವೊಂದು ಪಾತ್ರೆಯಲ್ಲಿ ಏನಾದರೂ ಹುಣಸೆ ಹಣ್ಣನ್ನು ನೆನೆಸಾಕಿ ಅದನ್ನ ಸ್ಕ್ವೀಸ್ ಮಾಡಿದ್ರೆ ಆ ನೀರಿನಲ್ಲಿ ನಮಗೆ ಆ ಹುಳಿ ಬರುತ್ತೆ. ಅದನ್ನ ನಾವು ಏನೋ ಸಾಂಬಾರ್ ಮಾಡ್ಲಿಕ್ಕೆ, ಸಾರು ಮಾಡ್ಲಿಕ್ಕೆ ಯೂಸ್ ಮಾಡ್ಕೋಬಹುದು. ನೀವು ಹೊಳೆಯಲ್ಲಿ ಏನಾದರೂ ಹೋಗಿ ಹುಣಸೆ ಹಣ್ಣು ನೀವು ಹಿಂಡಿದ್ರೆ ಅದ್ರ ಹುಳಿನೇ ಸಿಗೋದಿಲ್ಲ ನಿಮ್ಗೆ, ಸುಮ್ಮನೆ ನೀವು ಮಾಡಿದ್ದೆಲ್ಲ ಕೆಲಸ ವೇಸ್ಟ್ ಆಗಿಬಿಡುತ್ತೆ. ಸೊ ಈ ತರ ಯಾರು ವಿಷ್ಣು ಅಥವಾ ಕೃಷ್ಣನನ್ನು ಬಿಟ್ಟು ಬೇರೆ ಎದ್ರ ಮೇಲೆ ಧ್ಯಾನ ಮಾಡ್ತಿದ್ರು, ಕೆಲವರು ನಿಮ್ದೇ ಬ್ರೀದಿಂಗ್ ಮೇಲೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ, ಉಸಿರಾಡ್ತಾ ಇರ್ತದೆ ಅದ್ರ ಮೇಲೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅವರು ಊಹಿಸಿಕೊಂಡು ಮಾಡ್ತಾ ಇರೋದು, ಅಧಿಕೃತವಾಗಿರುವಂಥದ್ದು, ಶಾಸ್ತ್ರಗಳಲ್ಲಿ ಬರೆದಿರೋದು, ಪರಂಪರೆಯಲ್ಲಿ ಬಂದಿರುವಂಥ ಧ್ಯಾನಗಳಲ್ಲ ಇದು. ನಿಜವಾದ ಧ್ಯಾನ ಅಂತಂದ್ರೆ ಕೃಷ್ಣನ ಚರಣ ಕಮಲಗಳಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದು. ಆಮೇಲೆ ಕಲಿಯುಗದಲ್ಲಿ ನಮ್ಮ ಮನಸ್ಸು ಇಷ್ಟು ಚಂಚಲವಾಗಿರುತ್ತೆ, ಆ ರೀತಿಯ ಧ್ಯಾನ ಕೂಡ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸುಲಭವಾದ ವಿಧಾನ ಕೊಟ್ಟಿರೋದು, ಕೃಷ್ಣನ ನಾಮದಲ್ಲಿ ಅದನ್ನು ಕೇಳೋ ಮುಖಾಂತರ ನಿಮ್ಮ ಮನಸ್ಸನ್ನು ನೀವು ಕೇಂದ್ರೀಕೃತ ಮಾಡಿ. ಅದಕ್ಕೆ ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಹಲವು ನಾಸ್ತೇವ 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 ಗತಿರನ್ಯಥ, ಅನ್ಯ ಗತಿನೇ ಇಲ್ಲ. ಮೂರ್ಮೂರು ಸಲ ಹೇಳಿದ್ದಾರೆ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ, ಕೇವಲ ಹರಿಯ ನಾಮ, ಕೇವಲ ಹರಿಯ ನಾಮ, ಕೇವಲ ಹರಿಯ ನಾಮ. ಕಲಿಯುಗದಲ್ಲಿ ನಾಸ್ತೇವ 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 ಗತಿರನ್ಯಥ, ಇದು ಬಿಟ್ರೆ ಬೇರೆ ಗತಿ ಇಲ್ಲ, ಇದು ಬಿಟ್ರೆ ಬೇರೆ ಗತಿ ಇಲ್ಲ, ಇದು ಬಿಟ್ರೆ ಬೇರೆ ಗತಿ ಇಲ್ಲ. ಕಲಿಯುಗದಲ್ಲಿ ಕೇವಲ ಕೃಷ್ಣ ನಾಮದ ಮೇಲೆ ನಾವು ಮನಸ್ಸನ್ನ, ನಮ್ಮ ಕಿವಿಯನ್ನು ಕೇಂದ್ರೀಕೃತ ಮಾಡಿಬಿಟ್ರೆ, ಬೇರೆ ಯುಗಗಳಲ್ಲಿ ಧ್ಯಾನ ಮಾಡಿ, ಯಜ್ಞ ಮಾಡಿ, ಅರ್ಚನೆ ಮಾಡಿ ಏನು ನಮಗೆ ಭಗವಂತನ ಪ್ರಾಪ್ತಿ ಆಗ್ತಿತ್ತೋ ಅದೇ ಭಗವಂತನ ಪ್ರಾಪ್ತಿ, ಕೃಷ್ಣನ ಪ್ರಾಪ್ತಿ ಈ ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಪ್ರತಿ ದಿವಸ ಜಪ ಮಾಡೋ ಮುಖಾಂತರ ಗ್ರ್ಯಾಜುವಲಿ, ಸ್ಟೆಪ್ ಬೈ ಸ್ಟೆಪ್ ಕೃಷ್ಣ ಏನಾಗ್ತಾನೆ, ನಮ್ಮ ಹೃದಯದಲ್ಲಿ ಪ್ರಕಟವಾಗಲಿಕ್ಕೆ ಪ್ರಾರಂಭವಾಗ್ತಾನೆ. ದೇವೋತ್ತಮ ಪರಮ ಪುರುಷನಲ್ಲಿ ಭಕ್ತಿ ಇಟ್ಟುಕೊಳ್ಳಬೇಕು, ಇದೇ ನಿಜವಾದ ಯೋಗದ ಗುರಿ. ನಿಜವಾದ ಯೋಗದ ಗುರಿ ಅಂತಂತಂದ್ರೆ ಭಗವಂತನ ಭಕ್ತಿಯಲ್ಲಿ ನಮ್ಮನ್ನು ನಾವು, ನಮ್ಮ ಇಂದ್ರಿಯಗಳನ್ನು ತೊಡಗಿಸ್ಕೊಳ್ಳುವುದು. ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು. ಇಲ್ಲಿ ನಿಜವಾದ ಯೋಗಿ ಯಾರು, ನಿಜವಾದ ಸ್ಥಿತಪ್ರಜ್ಞ ಯಾರು, ಸಮಾಧಿಯಲ್ಲಿರುವಂಥ ವ್ಯಕ್ತಿಯ ಗುಣಗಳೇನು, ಇದನ್ನು ಕ್ಲಿಯರ್ ಆಗಿ ಇಲ್ಲಿ ಉದಾಹರಣೆ ಮುಖಾಂತರ ವಿವರಿಸಲಾಗಿದೆ. 62ನೇ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಸೊ ಹೇಗೆ ಒಬ್ಬ ವ್ಯಕ್ತಿ ತಮ್ಮ ಸ್ಥಾನದಿಂದ ಪತನಗೊಳ್ತಾನೆ ಅದನ್ನು ಕೂಡ ಕೃಷ್ಣ ಇಲ್ಲಿ ಹೇಳಿರೋದು, ಅದನ್ನೆಲ್ಲ ಚೇತಾವಣಿಯಾಗಿ ಹೇಳಿದಾನೆ. ಹೇಗೆ ಇದು ವರ್ಕ್ ಆಗುತ್ತೆ, ಸೊ ಇದು ನಮ್ಗೆ ಗೊತ್ತಿದ್ರೆ ನಾವು ಇದನ್ನ ಆ ಪತನವಾಗುವ ಸಮಯದಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು. ಅದಕ್ಕಾಗಿ ಕೃಷ್ಣ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ, ಈ ಎಲ್ಲ ನಮ್ಮ ಮನಸ್ಸು ಇಂದ್ರಿಯ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಕೃಷ್ಣ ಇಲ್ಲಿ ವಿವರಿಸ್ತಾ ಇರೋದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ. ಸೊ ವಿಷಯಗಳ ಮೇಲೆ ಧ್ಯಾನ ಮಾಡ್ತಾ ಇದ್ಬಿಟ್ರೆ ಅದ್ರ ಮೇಲೆ ನಮಗೆ ಅಟ್ಯಾಚ್ಮೆಂಟ್
ಬೆಳ್ಕೊಳ್ಳುತ್ತೆ. ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ. ಸೊ ಈ ತರ ಧ್ಯಾನ ಮಾಡಿ ಮಾಡಿ ವಿಷಯಗಳ ಮೇಲೆ, ವಿಷಯ ವಸ್ತು ಅಂತಂದ್ರೆ ಅಲ್ಲೇನೋ ಹೀಗೆಲ್ಲ ತುಂಬಾ ನಮಗೆ ಇನ್ನೂ ಇದಕ್ಕೆಲ್ಲ ಫೆಸಿಲಿಟಿ ಕಲಿಯುಗದಲ್ಲಿ ತುಂಬಾ ಹೆಚ್ಚು ಫೆಸಿಲಿಟಿ ಈ ವಿಷಯ ವಸ್ತುಗಳ ಮೇಲೆ ಧ್ಯಾನ ಮಾಡ್ಲಿಕ್ಕೆ. ಯಾಕಂದ್ರೆ ನೀವು ಮೊಬೈಲ್ ಓಪನ್ ಮಾಡಿಬಿಟ್ರೆ ಏನೋ ನೋಡ್ತಾ ಇರ್ತೀರಾ, ಏನೋ ಒಂದು ಬಂದ್ಬಿಡುತ್ತೆ, ಆ್ಯಡ್ ಬರುತ್ತೆ, ಅಥವಾ ಯಾವುದೇ ಎಷ್ಟೋ ಪ್ರಕಾರದ ಸಜೆಷನ್ಸ್ಗಳು ಬರ್ತಾ ಹೋಗುತ್ತೆ. ಇದನ್ನ ನೋಡಿ, ನೆಕ್ಸ್ಟ್ ಇದನ್ನ ನೋಡಿ, ನೆಕ್ಸ್ಟ್ ಇದನ್ನ ನೋಡಿ. ನೀವು ಹೊರಗಡೆ ಹೋದ್ರೂ ಕೂಡ ರೋಡಲ್ಲೆಲ್ಲ ಬೋರ್ಡ್ಸ್ ಅದು ಇದು ಎಲ್ಲ ನಮಗೆ ಇನ್ನೂ ಹೆಚ್ಚು ಆ ಇಂದ್ರಿಯಗಳ ಮೇಲೆ ಆಕರ್ಷಣೆ ಉಂಟು ಮಾಡಲಿಕ್ಕೆ. ಎಲ್ಲಿ ನಾವು ಕಣ್ಣು ತೆಗೆದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ಎಲ್ಲ ಕಡೆನೂ ವಿಷಯ ವಸ್ತುಗಳೇ, ಕಲಿಯುಗದಲ್ಲಿ ವಿಶೇಷವಾಗಿ. ಸೊ ಈ ತರ ವಿಷಯ ವಸ್ತುಗಳ ಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ನನಗೂ ಅದು ಬೇಕು, ನಾನು ಅದನ್ನ ಮಾಡಬೇಕು ಅಂಥೇಳಿ ನಮ್ಮಲ್ಲಿ ಆಸೆ ಉತ್ಪತ್ತಿ ಆಗುತ್ತೆ. ಸಂಗಾತ್ ಸಂಜಾಯತೆ ಕಾಮ. ಆಮೇಲೆ ಕಾಮಾತ್ ಕ್ರೋಧೋ ಬಿಜಾಯತೆ. ಆಮೇಲೆ ಕಾಮದಿಂದ ಏನಾಗುತ್ತೆ, ಆ ಇಂದ್ರಿಯ ವಸ್ತುಗಳನ್ನು ನಾವು ಪಡೆದುಕೊಂಡ್ರು ಅದರಿಂದ ತೃಪ್ತಿ ಆಗೋದಿಲ್ಲ. ಸೊ ನಮ್ಮ ಕಾಮನೆಗಳು ಏನಿದೆ ಅದು ಪೂರ್ತಿ ಆಗೋದಿಲ್ಲ. ಸೊ ಅವಾಗ ಕ್ರೋಧ ಅವಿಜಾಯತೆ. ಯಾವಾಗ ನಮ್ಮ ಏನು ಆಸೆಗಳಿದೆ ಅದು ಆಗದೇ ಇದ್ದಾಗ ಇಮಿಡಿಯೇಟ್ ಆಗಿ ನಮಗೆ ಸಿಟ್ಟು ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಸೊ ನಮ್ಗೆ ಸಿಟ್ಟು ಬಂದಿದೆ ಅಂತಂತಂದ್ರೆ ಅದ್ರ ಹಿಂದೆ ನಾವು ಸ್ವಲ್ಪ ಹೋಗ್ಬಿಟ್ರೆ, ನಾನೇನೋ ಅನ್ಕೊಂಡಿದ್ದೆ ಈ ತರ ಆಗ್ಬೇಕು, ಅದು ಆಗ್ಲಿಲ್ಲ, ಏನೋ ನಂದು ಆಸೆ ಇತ್ತು, ಆಸೆ ಪೂರೈಸ್ಕೊಳ್ಳಿಲ್ಲ. ಸೊ ಹಾಗಾಗಿ ನಮ್ಗೆ ಸಿಟ್ಟು ಬರುತ್ತೆ. ಸೊ ಸಿಟ್ಟು ಬಂದಿದೆ ಅಂತಂದ್ರೆ ಆಲ್ರೆಡಿ ನಾವು ಈ 3ನೇ ಸ್ತರಕ್ಕೆ ಬಂದ್ಬಿಟ್ಟಿದ್ದೇವೆ. ಫಸ್ಟ್ ವಿಷಯಗಳ ಮೇಲೆ ಧ್ಯಾನ, ಆಮೇಲೆ ಅದರ ಅಟ್ಯಾಚ್ಮೆಂಟು, ಆಮೇಲೆ ಅದನ್ನು ಪೂರೈಸಿ ಆದ್ಮೇಲೂ ತೃಪ್ತಿ ಆಗ್ಲಿಲ್ಲ, ಅವಾಗ ಕ್ರೋಧ ಬರುತ್ತೆ. ಸೊ ಕ್ರೋಧ ಬಂದಿದೆ ಅಂತಂದ್ರೆ ಅದರ ಹಿಂದ್ಗಡೆ ಇದೆಲ್ಲ ಆಗೋಗಿದೆ. ಅನುವಾದ: ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇಲ್ಲದವನು ಇಂದ್ರಿಯಗಳ ಸುಖದ ವಸ್ತುಗಳನ್ನು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯಕೆಗಳು ಉಂಟಾಗುತ್ತವೆ. ಸೊ ಇಂದ್ರಿಯ ಸುಖದ ವಸ್ತುಗಳ ಬಗ್ಗೆ ಧ್ಯಾನ ಮಾಡ್ತಾ ಮಾಡ್ತಾ, ಕೃಷ್ಣನ ಬಗ್ಗೆ ಧ್ಯಾನ ಮಾಡೋ ಬದಲಿಗೆ ಈ ಇಂದ್ರಿಯ ಸುಖದ ವಸ್ತುಗಳ ಮೇಲೆ ಧ್ಯಾನ ಮಾಡ್ತಾ ಇರ್ತಾರೆ ಜನ. ಸೊ ಅದರ ಮೇಲೆ ಧ್ಯಾನ ಮಾಡಿ 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 ಏನಾಗುತ್ತೆ, ಅವುಗಳನ್ನು ಪಡೆಯಬೇಕನ್ನುವಂಥ ಬಯಕೆ ಹೆಚ್ಚಾಗುತ್ತೆ. ಇಂದ್ರಿಯಗಳು ವಾಸ್ತವಿಕ ಕಾರ್ಯದಲ್ಲಿ ತೊಡಗಲು ಬಯಸುತ್ತವೆ. ಅವನ್ನು ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿಸದಿದ್ದರೆ ನಿಶ್ಚಯವಾಗಿಯೂ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ. ಸೊ ಇಂದ್ರಿಯ ಅದಕ್ಕೆ ಯಾವಾಗಲೂ ಏನೋ ಒಂದು ಕೆಲಸ ಬೇಕು. ಕಣ್ಣಿಗೆ ಒಂದು ಕೆಲಸ ಬೇಕು, ಕಿವಿಗೆ ಒಂದು ಕೆಲಸ ಬೇಕು, ನಾಲಿಗೆಗೆ ಒಂದು ಕೆಲಸ ಬೇಕು, ಎಲ್ಲದಕ್ಕೂ ಒಂದು ಕೆಲಸ ಬೇಕು. ಅದು ಖಾಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಸೊ ಅದನ್ನ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ದಿದ್ರೆ, ಯಾಕಂದ್ರೆ ಇರೋದು 2 ಆಪ್ಷನ್, ಒಂದು ಕೃಷ್ಣ, ಇನ್ನೊಂದು ಮಾಯಾ, 3ನೇ ಆಪ್ಷನ್ ಇಲ್ಲ. ಸೊ ಯಾವಾಗ ಅದು ಕೃಷ್ಣನ ಸೇವೆಯಲ್ಲಿ ತೊಡಕೊಂಡಿರೋ ಆಟೋಮೆಟಿಕ್ ಆಗಿ ಅದು ಮಾಯೆಯ ಸೇವೆಯಲ್ಲಿ ತೊಡಕೊಂಡಿರುತ್ತೆ. ಪ್ರಾಪಂಚಿಕ ವಸ್ತುಗಳಲ್ಲಿ, ಪ್ರಾಪಂಚಿಕ ಸೇವೆಗಳಲ್ಲಿ ಅದು ತೊಡಕೊಂಡಿರುತ್ತೆ. ಸ್ವರ್ಗಲೋಕಗಳಲ್ಲಿರುವ ಇತರ ದೇವತೆಗಳ ಮಾತಿರಲಿ, ಐಹಿಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬನೂ ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಸೊ ಕೇವಲ ಮನುಷ್ಯರಷ್ಟೇ ಅಲ್ಲ, ದೇವತೆಗಳಷ್ಟೇ ಅಲ್ಲ, ಇವನ ಶಿವ ಬ್ರಹ್ಮ ಕೂಡ, ಅವರು ಕೂಡ ಇಂದ್ರಿಯ ವಸ್ತುಗಳ ಪ್ರಭಾವಕ್ಕಾಗುತ್ತಾರೆ. ಅದಕ್ಕೆ ಉದಾಹರಣೆಗಳು ಕೂಡ ಇದೆ. ಶಿವನು ಕೂಡ ಮೋಹಿನಿ ಮೂರ್ತಿಯನ್ನು ನೋಡಿ ಆಕರ್ಷಿತನಾಗಿ ಆ ಮೋಹಿನಿಯ ಹಿಂದೆ ಓಡ್ತಾ ಹೋಗ್ತಾನೆ. ಬ್ರಹ್ಮನು ಕೂಡ ಸರಸ್ವತಿಯ ಹಿಂದೆ ಸರಸ್ವತಿಯಿಂದ ಆಕರ್ಷಿತನಾಗಿ ಬ್ರಹ್ಮನು ಕೂಡ ಸರಸ್ವತಿಯಿಂದ ಹೋಗ್ತಾನೆ. ಅಂದ್ರೆ ಇಂದ್ರಿಯ ವಸ್ತುಗಳ ಹಿಂದೆ ಆಕರ್ಷಿತನಾಗಿ ಇಂದ್ರಿಯಗಳ ವಸ್ತುಗಳ ಪ್ರಭಾವಕ್ಕೆ ಒಳಗಾಗಿದೆ. ಇಹ ಜೀವನದ ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು. ಸೊ ಈ ಭೌತಿಕ ಸಂಸಾರದ ಏನು ಸಮಸ್ಯೆಗಳಿದೆ ಅದರಿಂದ ಪಾರಾಗ್ಲಿಕ್ಕೆ ಒಂದೇ ಒಂದು ಮಾರ್ಗ ಅಂತಂತಂದ್ರೆ ಕೃಷ್ಣ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋಂತಂದ್ರೆ ಈ ಹರೇ ಕೃಷ್ಣ ಮಂತ್ರ ಜಪ ಮಾಡೋದು, ಭಗವಂತನ ಸೇವೆಯಲ್ಲಿ ತೊಡ್ಕೊಂಡಿರೋದು, ಭಗವಂತನಿಗೆ ನೈವೇದ್ಯ ಮಾಡೋದು, ಪ್ರಸಾದವನ್ನು ಸ್ವೀಕರಿಸೋದು. ಸೊ ಇದೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಂತ ಮಾರ್ಗಗಳು. ಶಿವನು ಗಾಢವಾದ ಧ್ಯಾನದಲ್ಲಿದ್ದನು, ಆದರೆ ಪಾರ್ವತಿಯು ಇಂದ್ರಿಯ ಸುಖಕ್ಕಾಗಿ ಅವನನ್ನು ಕಾಡಿದಾಗ ಅವನು ಒಪ್ಪಿಕೊಂಡ. ಇದರಿಂದ ಕಾರ್ತಿಕೇಯನ ಜನನವಾಯಿತು. ಹರಿದಾಸ ಠಾಕೂರರು ತರುಣ ಭಗವದ್ಭಕ್ತರಾಗಿದ್ದಾಗ ಇದೇ ರೀತಿ ಮಾಯಾದೇವಿ ಅವತಾರವು ಅವರನ್ನು ಆಕರ್ಷಿಸಲು ಪ್ರಯತ್ನಿಸಿತು. ಆದರೆ ಅವರಿಗೆ ಶ್ರೀಕೃಷ್ಣನಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ದುದರಿಂದ ಸುಲಭವಾಗಿ ಈ ಪರೀಕ್ಷೆಯಲ್ಲೂ ಗೆದ್ದರು. ಮೇಲೆ ಹೇಳಿದ ಶ್ರೀ ಯಮುನಾಚಾರ್ಯರ ಶ್ಲೋಕದಲ್ಲಿನ ಉದಾಹರಣೆಯಂತೆ ಪ್ರಾಮಾಣಿಕನಾದ ಭಗವದ್ಭಕ್ತನು ಭಗವಂತನ ಅನುಯಾಯಿಯಾಗಿ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನು ಬಯಸುತ್ತಾನೆ. ಎಲ್ಲ ಐಹಿಕ ಇಂದ್ರಿಯ ಸುಖವನ್ನು ದೂರ ಮಾಡುತ್ತಾನೆ. ಇದೇ ಗೆಲುವಿನ ಗುಟ್ಟು.
ಕೃಷ್ಣ ಪ್ರಜ್ಞೆ ಇಲ್ಲದವನು ಕೃತಕವಾದ ತುಳಿತದಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದರಲ್ಲಿ ಬಹಳ ಶಕ್ತನಾಗಿರಬಹುದು, ಆದರೂ ಅಂತಿಮವಾಗಿ ಅವನು ಸೋಲುತ್ತಾನೆ. ಏಕೆಂದರೆ ಇಂದ್ರಿಯ ಸುಖದ ಬಹು ಅಲ್ಪ ಯೋಚನೆಯೂ ಅವನಿಗೆ ತನ್ನ ಬಯಕೆಗಳನ್ನು ತೃಪ್ತಿಗೊಳಿಸಿಕೊಳ್ಳುವಂತೆ ಕಲಕಿ ಬಿಡುತ್ತದೆ. ಸೊ ಇಲ್ಲಿ ಹರಿದಾಸ್ ಠಾಕೂರರ ಉದಾಹರಣೆ ಇದೆ. ಹರಿದಾಸ್ ಠಾಕೂರರು ಅವ್ರನ್ನ ನಾಮಾಚಾರ್ಯ ಕೂಡ ಅಂತೇಳಿ ಹೇಳ್ತಾರೆ. ಅವರು ಆಲ್ಮೋಸ್ಟ್ 24 ಗಂಟೆ ಕೂಡ ಅವರು ಕೇವಲ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಿದ್ರು ಅಷ್ಟೇ. ಅದು ಬಿಟ್ರೆ ಬೇರೆ ಏನೋ ಅವರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ಲಿಲ್ಲ. ಕೇವಲ ಭಗವಂತನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರು. ಸೊ ಅವರಿಗೆ ಒಂದು ಸಲ ಮಾಯಾದೇವಿಯೇ ಒಂದು ವೇಶ್ಯ ರೂಪದಲ್ಲಿ ಬಂದು ಅವರನ್ನು ವಿಚಲಿತಗೊಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರು ಆ ಪರೀಕ್ಷೆಯಲ್ಲಿ ಗೆಲ್ತಾರೆ. ಯಾಕಂದ್ರೆ ಯಾವಾಗ್ಲೂ ಅವರು ಕೃಷ್ಣನ ಜಪ ಮಾಡೋದ್ರಲ್ಲಿ ತೊಡಗಿಕೊಂಡು. ಆದರೆ ಇಲ್ಲಿ ಶಿವನ ಉದಾಹರಣೆ ಕೊಡಲಾಗಿದೆ. ಸೊ ದೇವತೆಗಳು ಒಬ್ಬ ಶಿವನ ಪುತ್ರ ಬೇಕಾಗಿರೋದ್ರಿಂದ ಅವರು ಪಾರ್ವತಿಯನ್ನ ಶಿವನ ಹತ್ರ ಕಳಿಸ್ತಾರೆ. ಅವಾಗ ಶಿವನು ಕೂಡ ತನ್ನ ಧ್ಯಾನದಿಂದ ಅವನು ಭಗ್ನಗೊಂಡು ಪಾರ್ವತಿಯ ಜೊತೆ ವಿವಾಹವನ್ನು ಮಾಡಿ ಆಮೇಲೆ ಕಾರ್ತಿಕೇಯನ ಜನನವಾಗುತ್ತೆ. ಸೊ ಶಿವನು ಕೂಡ ಧ್ಯಾನ ಮಾಡ್ತಾ ಕುತ್ಕೊಂಡಿದ್ದ. ಆದ್ರೆ ಅವನು ಪಾರ್ವತಿಯು ಅಪ್ರೋಚ್ ಮಾಡಿದಾಗ ಅವನ ಧ್ಯಾನ ಕೂಡ ಭಂಗ ಆಗುತ್ತೆ. ಆದರೆ ಭಗವಂತನ ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳೆಲ್ಲ ತುಂಬಾ ಶಕ್ತಿಶಾಲಿಗಳು. ಭಗವಂತನ ಒಂದು ರೂಪಾಂತರಣ ಅಂತ ಹೇಳಿದ್ರೆ ಶಿವನಿಗೆ ಹೇಳ್ತಾರೆ. ಹೇಗೆ ಹಾಲು ಮೊಸರಾಗಿ ಕನ್ವರ್ಟ್ ಆಗುತ್ತೆ, ಅದೇ ತರ ಕೃಷ್ಣನೇ ಶಿವವಾಗಿ ಮಾರ್ಪಾಡಾಗಿದ್ದಾನೆ ಅಂತೇಳಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಕ್ಷೀರಂ ಯಥಾದಧಿ ವಿಕಾರ ವಿಶೇಷ ಯೋಗಾತ್ ಸಂಜಾಯತೆ. ಕ್ಷೀರ ಅಂತಂದ್ರೆ ಹಾಲು, ದಧಿ ಅಥವಾ ಮೊಸರು ವಿಶೇಷ ಯೋಗಾತ್ ಒಂದು ವಿಶೇಷ ಪ್ರಕ್ರಿಯೆಯಿಂದ ಹೇಗೆ ಹಾಲು ಮೊಸರಾಗಿ ಕನ್ವರ್ಟ್ ಆಗುತ್ತೆ, ಅದೇ ರೀತಿ ಶಿವನ ಉದ್ಭವ ಆಗಿರೋದಂತೇಳಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಲಾಗಿದೆ. ಸೊ ಅವರೆಲ್ಲ ಏನು ಉದಾಹರಣೆಗಳಿದೆ ನಮಗೆ ತೋರಿಸ್ಕೊಡ್ಲಿಕ್ಕೆ ಅಂದ್ರೆ ಅಂತ ವ್ಯಕ್ತಿ ಕೂಡ ಇಂದ್ರಿಯಗಳ ವಶದಲ್ಲಿ ಬರಬಹುದು ಅಂತೇಳಿ. ಅವರು ಕೂಡ ಬ್ರಹ್ಮ ಮಧ್ವ ಸಂಪ್ರದಾಯದಲ್ಲಿ ಬ್ರಹ್ಮರಿಂದನೇ ನಮ್ಮ ಸಂಪ್ರದಾಯದ ಪ್ರಾರಂಭವಾಗುತ್ತೆ. ಸೊ ಇದೆಲ್ಲ ಉದಾಹರಣೆಗಳು ಯಾಕೆ ಕೊಟ್ಟಿರೋದು ಅಂತಂದ್ರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಇಂದ್ರಿಯಗಳ ಪ್ರಭಾವದಲ್ಲಿ ಬಂದಿದ್ದಾರೆ. ಸೊ ಸಾಮಾನ್ಯರಾಗಿರುವಂಥವ್ರು ನಾವು ಯಾವ ಲೆಕ್ಕಕ್ಕೆ ಬರಬೇಕು, ಸೊ ಅದಕ್ಕೆ ನಾವು ಎಷ್ಟು ಕೇರ್ಫುಲ್ ಆಗಿರ್ಬೇಕು, ಎಷ್ಟು ಕಾಳಜಿಯನ್ನು ನಾವು ವಹಿಸಬೇಕು ಅಂತೇಳಿ ಉದಾಹರಣೆಗೆ ಅವರ ಉದಾಹರಣೆಗಳನ್ನು ಕೊಡಲಾಗಿದೆ. ಸೊ ಹರಿದಾಸ್ ಠಾಕೂರರು, ಸೊ ಈ ಹರಿದಾಸ್ ಠಾಕೂರ್ ಕೂಡ ಅವರನ್ನು ಕೂಡ ಬ್ರಹ್ಮನ ಅವತಾರ ಅಂತೇಳಿ ಹೇಳ್ತಾರೆ. ಸೊ ಅವರು ದ್ವಾಪರ ಯುಗದಲ್ಲಿ ಕೃಷ್ಣನ ಎಲ್ಲ ಸ್ನೇಹಿತರನ್ನ ಮತ್ತೆ ಕರುಗಳನ್ನ ಕದ್ಕೊಂಡು ಹೋಗಿದ್ರು. ಸೊ ಆ ಅಪರಾಧದಿಂದ ಅವರಿಗೆ ಒಂದು ಗಿಲ್ಟ್ ಫೀಲಿಂಗ್ ಆಗಿ ಭಗವಂತನ ಆ ಅಪರಾಧದಿಂದ ಮುಕ್ತರಾಗ್ಬೇಕಂತೇಳಿ ಅವರು ಹರಿದಾಸ್ ಠಾಕೂರ್ ಅಂತೇಳಿ ಕಲಿಯುಗದಲ್ಲಿ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಅವರು ಜನ್ಮ ತೆಗೆದುಕೊಳ್ತಾರೆ. ಆವಾಗ ಕೇವಲ ಅವರು ಹರೇ ಕೃಷ್ಣ ಮಂತ್ರವನ್ನಷ್ಟೇ ಜಪ ಮಾಡ್ತಿರ್ತಾರೆ. ಚೈತನ್ಯ ಮಹಾಪ್ರಭುಗಳ ಒಬ್ಬ ಸಂಗಾತಿ ಆಗಿರ್ತಾರೆ. ಚೈತನ್ಯ ಮಹಾಪ್ರಭುಗಳು ಅವರನ್ನ ನಾಮಾಚಾರ್ಯ ಅಂತೇಳಿ ಬಿರುದನ್ನು ಕೊಡ್ತಾರೆ. ಅಂದ್ರೆ ಜಪ ಮಾಡ್ಲಿಕ್ಕೆ ಇವರೇ ಆಚಾರ್ಯರು ಅಂತೇಳಿ. ಹೇಗೆ ಜಪ ಮಾಡ್ಬೇಕಂತಂದ್ರೆ ಹರಿದಾಸ್ ಠಾಕೂರ್ ಹೇಗೆ ಮಾಡ್ತಾರೆ ಹಾಗೆ ಜಪ ಮಾಡ್ಬೇಕು. ಒಂದು ಕ್ಷಣನೂ ಬಿಡದೆ ಅವರು ಕೇವಲ ಹರೇ ಕೃಷ್ಣ ಮಂತ್ರವನ್ನು 24 ಗಂಟೆನೂ ಜಪ ಮಾಡ್ತಿರ್ತಾರೆ. ಸೊ ಆಚಾರ್ಯ ಅಂತಂತಂದ್ರೆ ಯಾರ ಕಾಲ್ನಡಿಗೆಯಲ್ಲಿ ನಾವು ನಡಿಬೇಕು ಅಂತವ್ರನ್ನ ಆಚಾರ್ಯ ಅಂತೇಳಿ ಹೇಳ್ತಾರೆ. ಸೊ ಜಪ ಮಾಡೋದ್ರಲ್ಲಿ ಯಾರು ಆಚಾರ್ಯ ಅಂತಂದ್ರೆ ಹರಿದಾಸ್ ಠಾಕೂರ್. ಅವ್ರು ಹೇಗೆ ಜಪ ಮಾಡ್ತಾರೆ ಆ ರೀತಿ ಜಪ ಮಾಡ್ಬೇಕಂತೇಳಿ ಅವರು ನಾಮಾಚಾರ್ಯ ಅಂತೇಳಿ ಬಿರುದನ್ನು ಕೊಟ್ಟಿದ್ರು. ಸೊ ಅವರ ಜೀವನದಲ್ಲಿ ಒಂದು ಲೀಲೆ ನಡೆದಿದ್ದು, ಮಾಯಾದೇವಿ ಸ್ವತಃ ಅವರನ್ನು ಇದು ಮಾಡ್ಲಿಕ್ಕೆ ವಿಚಲಿಸ್ಲಿಕ್ಕೆ ಒಂದು ವೇಶ್ಯ ರೂಪದಲ್ಲಿ ಬಂದು ಅವರನ್ನ ತಮ್ಮ ದಾರಿಯಿಂದ ಭ್ರಷ್ಟರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾರೆ. ಆದ್ರೂ ಅವರು ಆ ಪರೀಕ್ಷೆಯಲ್ಲಿ ಗೆಲ್ತಾರೆ. ಸೊ ಹೀಗೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವರು ನ್ಯಾಚುರಲ್ ಆಗಿ ತಮ್ಮ ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಂಡಿರ್ತಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದಿಲ್ವೋ ಮತ್ತೆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅವರು ಒಂದು ಕೃತಕವಾದ ವಿಧಾನವನ್ನು ಬಳಸಿದಂಗೆ ಇರುತ್ತದೆ. ಸೊ ಅದು ತುಂಬಾ ಸಮಯ ಉಳಿದುಕೊಳ್ಳೋದಿಲ್ಲ, ಅಂತಿಮವಾಗಿ ಅವರ ಪತನ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಕ್ಲಾಸನ್ನು ಇವತ್ತು ನಾವು ಸಮಾಪ್ತ ಮಾಡುವ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅಂದ್ರೆ ನಾವು ಸ್ವಲ್ಪ ರಿವಿಷನ್ ಕೂಡ ಮಾಡ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮತ್ತೆ ಪ್ರಭುಜಿ, ನಿನ್ನೆ ನಾನು ಭಾಗವತಂ ಅಲ್ಲಿ ಓದ್ದೆ, ನಾವು ಕೃಷ್ಣನ ಬಿಟ್ಟು ವಿಷ್ಣುನ ಬಿಟ್ಟು ಬೇರೆ ದೇವತೆಗಳನ್ನ ಯಾವ ದೇವತೆಗಳನ್ನ ಪೂಜಿಸೋದು ಅವಶ್ಯಕತೆ ಇಲ್ಲ ಅಂತ ಓದ್ದೆ ನಾನು.
ಹ್ಮ್ ಸೊ ಇವಾಗ ನಾನು ಇವ ಮನೆಯಲ್ಲಿ ಪ್ರತಿ ಸಲ ಇಸ್ಕಾನ್ಗೆ ಬರಕ್ಕಾಗಲ್ಲ, ಪ್ರತಿ ವಾರ ಆಗ್ಲಿ ಪ್ರತಿದಿನ ಆಗ್ಲಿ. ಇಲ್ಲ ಅಂದ್ರೆ ನಿಯರ್ ಬೈ ಇಲ್ಲಿ ಒಂದು ಮಾತ್ರ ವಿಷ್ಣು ಲಕ್ಷ್ಮೀ ನರಸಿಂಹ ಟೆಂಪಲ್ ಇದೆ, ಅಷ್ಟು ಓಕೆ ಬಿಟ್ಟು ಶಿವನ್ ಟೆಂಪಲ್ ಇದೆ. ಸೊ ಅದು ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಮಂತ್ಲಿ ಒಂದು ಇಸ್ಕಾನ್ ಟೆಂಪಲ್ ಬಂದು ಶಿವನ ಒಂದು ದರ್ಶನ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡ್ ಬಂದ್ಬಿಟ್ಟು ಪ್ರತಿದಿನ ಮನೆಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಇದು ಜಪ ಮಾಡಿ ಮತ್ತೆ ಭಾಗವತಂ ಭಗವದ್ಗೀತೆ ಓದಿ ಈಗ ಮಾಡಿದ್ರು ಮನೇಲಿ ಇದು ಇದೆ, ಲಡ್ಡು ಗೋಪಾಲ ಇದೆ, ಆ ಪೂಜೆ ಎಲ್ಲ ಮಾಡ್ತೀನಿ. ಸೊ ಇದಿಷ್ಟು ಮಾಡಿದ್ರು ನಾನು ಭಕ್ತಿ ಯೋಗದಲ್ಲಿ ಇದ್ದಂಗೆ ಅಲ್ವಾ ಪ್ರಭುಜಿ? ಹೌದು 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 ಹೌದು. ಯಾಕಂದ್ರೆ ಕಲಿಯುಗದಲ್ಲಿ ಯುಗಧರ್ಮ ಏನಿದೆ, ಹರಿನಾಮ ಸಂಕೀರ್ತನ, ಇದು ಯುಗಧರ್ಮ. ಅಂದ್ರೆ ಕೃಷ್ಣನ ನಾಮದ ಜಪ ಮಾಡೋದು, ಕೃಷ್ಣನ ನಾಮದ ಸಂಕೀರ್ತನೆ ಮಾಡೋದು, ಇದು ಯುಗಧರ್ಮ. ಕೇವಲ ಇದೊಂದು ಮಾಡಿದ್ರೆ ನಾವು ಭಗವಂತನ ಹತ್ರ ಹೋಗ್ಬಿಡ್ತೇವೆ, ಮತ್ತೆ ಬೇರೆ ಯಾವುದೇ ನಮಗೆ ವಿಧಾನದ ಅವಶ್ಯಕತೆ ಇಲ್ಲ. ಆದ್ರೆ ಭಗವಂತನ ಏನು ವಿಗ್ರಹದ ಆರಾಧನೆ ಏನಿದೆ, ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ, ಅದು ನಮ್ಮನ್ನ ಶುದ್ಧವಾಗಿಡುತ್ತೆ. ಆಮೇಲೆ ವಿಶೇಷವಾಗಿ ಯಾರು ಭಕ್ತಿಯಲ್ಲಿ ಪ್ರಾರಂಭವಾಗಿ ಹೆಜ್ಜೆಗಳನ್ನು ಇಡ್ತಿರ್ತಾರೆ ಅವರಿಗೆ ಅದು ತುಂಬಾ ಸಹಾಯ ಮಾಡುತ್ತೆ. ಈ ವಿಗ್ರಹ ಆರಾಧನೆ ಏನಿದೆ ತುಂಬಾ ಸಹಾಯ ಮಾಡುತ್ತೆ. ಯಾಕಂದ್ರೆ ನಮಗೆ ಕೇವಲ ಇದು ಒಂದು ಬಾಡಿಲಿ ಕಾನ್ಸೆಪ್ಟ್, ಅಂದ್ರೆ ನಾನು ಈ ದೇಹ ಅನ್ನುವಂಥ ನಮ್ಗೊಂದು ಮೆಂಟಾಲಿಟಿ ಇರುತ್ತೆ. ಸೊ ನಮ್ಗೆ ಯಾವಾಗ್ಲೂ ಒಂದು ಗ್ರಾಸ್ ಆಗಿರೋದೇ ಬೇಕು. ಭಗವಂತ ಅಂದ್ರೂ ನಮ್ಗೆ ಕಾಣಬೇಕು. ಆಕ್ಚುಲಿ ಭಗವಂತನ ರೂಪದಲ್ಲಿ, ಸ್ವಯಂ ಭಗವಂತನಲ್ಲಿ, ಭಗವಂತನ ನಾಮದಲ್ಲಿ ಮತ್ತು ಭಗವಂತನ ಲೀಲೆಗಳಲ್ಲಿ ಯಾವುದೇ ಭೇದ ಇಲ್ಲ. ಈಗ ನಾವು ಕೃಷ್ಣನ ಜಪ ಮಾಡಿದ್ರೆ ಯಾವ ರೀತಿ ನಮಗೆ ಭಗವಂತನ ಸಾನ್ನಿಧ್ಯ ಸಿಗುತ್ತೆ, ನಾವು ದೇವಸ್ಥಾನಕ್ಕೆ ಬಂದ್ರು ಯಾವ ರೀತಿ ಸಾನ್ನಿಧ್ಯ ಭಗವಂತನ ಸಾನ್ನಿಧ್ಯ ಸಿಗುತ್ತೆ, ಜಪ ಮಾಡೋದ್ರಿಂದನೂ ಅದೇ ತರ ಸಿಗುತ್ತೆ. ಆದ್ರೆ ಬಿಗಿನರ್ಸ್ ಏನಿರ್ತಾರೆ ಅವರಿಗೆ ಗ್ರಾಸ್ ಆಗಿಬೇಕು, ಸ್ಥೂಲವಾಗಿ ಬೇಕು, ಕಾಣಬೇಕು. ಸೊ ಅಂಥವರಿಗೆ ಈ ಭಗವಂತನ ಏನು ವಿಗ್ರಹದ ಆರಾಧನೆ ಇದೆ ತುಂಬಾ ಲಾಭ ಮಾಡುತ್ತೆ ಬಿಗಿನರ್ಸ್ಗೆ. ಬಿಗಿನರ್ಸ್ ಆಗ್ಲಿ ಅಡ್ವಾನ್ಸ್ಡ್ ಆಗ್ಲಿ ಭಗವಂತ ಅದರಲ್ಲಿ ಇದ್ದೇ ಇದ್ದಾನೆ. ಆ ಮೂರ್ತಿ ಏನಿದೆ ಅದು ಸ್ವಯಂ ಕೃಷ್ಣನೇ. ಆದ್ರೆ ಬಿಗಿನರ್ಸ್ಗೆ ಅದಿಲ್ಲದೆ ಇದ್ರೆ ಆಗಲ್ಲ. ಅಡ್ವಾನ್ಸ್ಡ್ ಆಗಿರೋರು ಅವರು ಕೂಡ ಭಗವಂತನ ಸೇವೆಯಲ್ಲಿ ತೊಡಕೊಳ್ತಾರೆ, ಆದ್ರೆ ಅವರು ಎಷ್ಟು ಭಗವಂತನನ್ನ ವಿಗ್ರಹದಲ್ಲಿ ನೋಡ್ತಾರೆ ಅಷ್ಟೇ ಅವರು ಭಗವಂತನನ್ನ ನಾಮದಲ್ಲಿ ಕೂಡ ನೋಡ್ತಾರೆ, ಅಷ್ಟೇ ಭಗವಂತನ ಭಾಗವತಂದಲ್ಲಿ ಕೂಡ ನೋಡ್ತಾರೆ. ಅವರಿಗೆ ನಾಮ ರೂಪ ಗುಣ ಲೀಲೆ ಆಮೇಲೆ ಸ್ವಯಂ ಭಗವಂತ ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಭಗವಂತ ಅದ್ವಯ ಅಂತೇಳಿ ಹೇಳ್ತಾರೆ, ಅಬ್ಸಲ್ಯೂಟ್. ಸೊ ನಾನು ಮತ್ತೆ ನನ್ನ ಹೆಸರು ಸೇಮ್ ಅಲ್ಲ. ಸೊ ನಾನು ಪರ್ಸನಲಿ ಹೋದ್ರೆ ನಾನು ಅಲ್ಲಿದ್ದೇನೆ, ಅಲ್ಲಿ ಯಾರಾದ್ರೂ ಕೂತ್ಕೊಂಡು ನನ್ನ ಹೆಸರು ತಗೊಂಡ್ರೆ ನಾನು ಅಲ್ಲಿಲ್ಲ. ಆದ್ರೆ ಕೃಷ್ಣ ಹಾಗಿಲ್ಲ. ಸೊ ಕೃಷ್ಣನ ನಾಮ, ಕೃಷ್ಣನ ಮೂರ್ತಿ, ಕೃಷ್ಣನ ಲೀಲೆಗಳು ಇದೆಲ್ಲ ಎಲ್ಲಿರುತ್ತೆ ಅಲ್ಲಿ ಸ್ವಯಂ ಕೃಷ್ಣನೇ ಇರ್ತಾನೆ, ಅದು ಕೃಷ್ಣನೇ. ಸೊ ಬಿಗಿನರ್ಸ್ಗೆ ಇದು ಮಸ್ಟ್, ಇದು ಭಗವಂತನ ವಿಗ್ರಹದ ಅರ್ಚನೆಯನ್ನು ಮಾಡೋದು. ಇವನ್ ಅಡ್ವಾನ್ಸ್ ಡಿವೋಟಿಸ್ ಕೂಡ ಭಗವಂತನ ವಿಗ್ರಹದ ಅರ್ಚನೆಯನ್ನು ಮಾಡೇ ಮಾಡ್ತಾರೆ. ಆದ್ರೆ ಬಿಗಿನರ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತಂತಂದ್ರೆ ನಾವು ಮನೆಯಲ್ಲೇ ಮಾಡ್ಬೋದು. ಮನೆಯಲ್ಲಿ ನಾವು ವಿಗ್ರಹ ಇಟ್ರೆ ಮತ್ತೆ ತುಂಬಾ ನಿಯಮಗಳಿರುತ್ತೆ. ಭಗವಂತನ ಫೋಟೋ ಇಡ್ಬೋದು, ಕೃಷ್ಣನ ಫೋಟೋ, ಅದು ನಾನ್ ಡಿಫರೆಂಟ್. ಕೃಷ್ಣನ ಫೋಟೋ ಮತ್ತೆ ಕೃಷ್ಣ ಏನು ಡಿಫರೆನ್ಸ್ ಇಲ್ಲ. ಸೊ ಕೃಷ್ಣನ ಫೋಟೋ ಇಟ್ಕೊಂಡು ನಾವು ಕೃಷ್ಣನಿಗೆ ಆರತಿ ಮಾಡೋದು, ನೈವೇದ್ಯ ಮಾಡೋದು, ಜಪ ಮಾಡೋದು, ಭಾಗವತ ಓದೋದು, ಇದು ಮಾಡ್ತಾ ಇದ್ರೆ ನಾವು ಯಾವುದೇ ಸ್ಥಾನದಲ್ಲಿರ್ಲಿ ನಾವು ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡ್ಬೋದು. ಗುರುಗಳ ಆಶ್ರಯ ಪಡೆದುಕೊಳ್ಬೇಕು. ಪರಂಪರೆಯಲ್ಲಿ ಬಂದಿರುವಂತಹ ಗುರುಗಳ ಆಶ್ರಯ ಪಡೆದುಕೊಂಡು ನಾವು ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ ಈ ಕಾರ್ಯಗಳನ್ನು ಮಾಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಂಡು ಇಷ್ಟು ನಮ್ಮ ಹತ್ರ ನಾವು ಮಾಡ್ತಾ ಇದ್ರು ಕೂಡ ನಾವು ಭಗವಂತನನ್ನ ಪ್ರಾಪ್ತ ಮಾಡ್ಕೋಬಹುದು. ಥ್ಯಾಂಕ್ಸ್ ಪ್ರಭುಜಿ. ಓಕೆ, ಸೊ ಇವತ್ತೇನೇನು ನಾವು ತಿಳ್ಕೊಂಡಿದ್ದೇವೆ ಸ್ವಲ್ಪ ರಿವಿಷನ್ ಮಾಡುವ. ಸೊ ಇವತ್ತು ಏನೇನು ತಿಳ್ಕೊಂಡಿದ್ದೇವೆ, ನಿಮ್ಗೆ ಏನೇನು ಸ್ಟ್ರೈಕಿಂಗ್ ಅಥವಾ ಏನು ನಿಮ್ಮ ಮನಸ್ಸಿನಲ್ಲಿ ಹೋಗಿದೆ, ನೀವು ನೆನಪಿಟ್ಕೊಂಡಿದ್ದೀರಾ ಅಥವಾ ನೀವು ಅದನ್ನು ಪಾಲನೆ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಿದಿರಾ? ಸೊ ಶೇರ್ ಮಾಡ್ಬೋದು, ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ಬೋದು. ಯೋಗ ಪದ್ಧತಿ ಅಂದ್ರೆ ಆಗಿನ ಕಾಲದಲ್ಲಿ ಹಠಯೋಗ ಅಂತದೆಲ್ಲ ಸನ್ಯಾಸಿಗಳು ಮತ್ತೆ ಇವರೆಲ್ಲಾನು ಮಾಡ್ತಾ ಇದ್ರು. ಬಟ್ ಕಲಿಯುಗದಲ್ಲಿ ನಾವ್ ಅದೆಲ್ಲ ಮಾಡಕ್ ಆಗಲ್ಲ. ಬಟ್ ಅಷ್ಟೊಂದು ಗುರುಗಳು ಇಲ್ಲ, ಅಷ್ಟೊಂದು ಕಠಿಣ ಯೋಗ ಪದ್ಧತಿಗಳು ಮಾಡ್ತಕ್ಕಂಥವ್ರು ಅದ್ರಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ಸ್ ಈ ಕಾಲದಲ್ಲಿ ಸಿಗಲ್ಲ. ಸೊ ಹಾಗಾಗ್ಬಿಟ್ಟು ಕಲಿಯುಗದಲ್ಲಿ ಭಕ್ತಿ ಯೋಗ ಮತ್ತು ಕರ್ಮ ಯೋಗವನ್ನು ನಾವು ಜಾಸ್ತಿ ಫಾಲೋ ಮಾಡ್ಬೇಕು. ಅದು ಒಂದು ಭಗವಂತನ ಸಾನ್ನಿಧ್ಯಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಇದನ್ನ 2 days ಭಾಗವತಮ್ಮನ್ನು ಸೇಮ್ ಟಾಪಿಕ್ ಓದ್ದೆ ಪ್ರಭುಜಿ.
ವೆರಿ ಗುಡ್. ಸೊ ಈಗ ಇದೆಲ್ಲ ಹರೇ ಕೃಷ್ಣ ಮಹಾಮಂತ್ರ ಮತ್ತು ದೇವರ ಒಂದು ಇದನ್ನು ಪ್ರವಚನಗಳು ಕೇಳೋದು, ಶ್ರವಣ, ಅದು ಎಲ್ಲ ಮಾಡಿದ್ರೆ ಸಾಕಾಗುತ್ತೆ. ಯೋಗ ಪದ್ಧತಿಗಳೆಲ್ಲ, ಹಠಯೋಗ ಎಲ್ಲ ಈ ಕಲಿಯುಗದಲ್ಲಿ ನಾವು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಭಾವಾರ್ಥ. ಓಕೆ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅದೇ ತಾವು ಇವತ್ತು ಭೌತಿಕ ಸಂಸಾರದ ಸಮಸ್ಯೆಗಳಿಂದ ದೂರವಾಗುವ ಮಾರ್ಗ ಏನು ಅನ್ನೋದನ್ನ ಹೇಳಿದ್ರಿ. ಅಂದ್ರೆ ಒಬ್ಬ ಮನುಷ್ಯ ತನ್ನನ್ನು ಕೃಷ್ಣ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು ಅನ್ನೋದನ್ನ ತಿಳಿಸಿದ್ರಿ. ಒಬ್ಬ ಶುದ್ಧ ಭಕ್ತನಾದವನು ಇಂದ್ರಿಯಗಳನ್ನ ಸಂಪೂರ್ಣ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಾನೆ. ಆಮೇಲೆ ಪರಿಪೂರ್ಣ ಯೋಗಿಯ ಲಕ್ಷಣಗಳನ್ನ ಹೇಳಿದ್ರಿ ತಾವು. ಅಂದ್ರೆ ಇಂದ್ರಿಯಗಳನ್ನ ಕೃಷ್ಣನಲ್ಲಿ ಕೇಂದ್ರೀಕರಿಸಿರ್ತಾನೆ, ಅವನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾನೆ, ಪರಿಪೂರ್ಣ ಯೋಗಿ ಆದ್ರೆ. ಅಂದ್ರೆ ಗೋಸ್ವಾಮಿ ಅಂತ ಯಾರಿಗೆ ಹೇಳ್ತೀವಿ ನಾವು, ಸದಾ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾನೆ. ನಾಲಿಗೆಯನ್ನ ಸದಾ ಕೃಷ್ಣನ ಗುಣಗಾನ ಹಾಗೂ ಕೃಷ್ಣ ಪ್ರಸಾದವನ್ನೇ ಸೇವಿಸುವುದಕ್ಕಾಗಿ ಉಪಯೋಗಿಸ್ತಾನೆ. ಮನಸ್ಸನ್ನು ಸದಾ ಕೃಷ್ಣ ಧ್ಯಾನದಲ್ಲಿ ತೊಡಗಿಸಿಕೊಳ್ತಿರ್ತಾನೆ. ಆದ್ರಿಂದ ನಾವೆಲ್ಲ ಆಕ್ಚುಲಿ ಲೌಕಿಕ ಜಗತ್ತಿನಲ್ಲಿ ಇರುವುದರಿಂದ ನಾವು ಕೂಡ ಇದೇ ತರ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮನ್ನ ತೊಡಗಿಸಿಕೊಂಡ್ರೆ, ನಿರಂತರವಾಗಿ ಕೃಷ್ಣನ ಸೇವೆ ಮಾಡುವುದರಿಂದ ಮತ್ತೆ ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳುವುದರಿಂದ ತಪ್ಪದೆ ಒಂದು ವ್ಯಕ್ತಿಯ ರೂಪದಲ್ಲಿ ನಾವು ಇಂದ್ರಿಯಗಳನ್ನ ಸ್ಲೋಲಿ ಹತೋಟಿಯಲ್ಲಿ ತಂದುಕೊಳ್ಳಬಹುದು. ಯಾಕಂದ್ರೆ ಕೃಷ್ಣ ಹೃದಯದಲ್ಲಿ ಪ್ರಕಟವಾಗ್ತಾ ಹೋಗ್ತಾನೆ ನಾವು ಹರೇ ಕೃಷ್ಣ ಮಂತ್ರ ಹೇಳ್ತಾ ಹೋದಂಗೆ ಅಂತ ಹೇಳಿದ್ರಿ. ಸೊ ಸದಾ ಕೃಷ್ಣ ಸೇವೆಯಲ್ಲಿ, ಕೃಷ್ಣ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ವಿಷಯ ವಸ್ತುಗಳ ಇಚ್ಛೆ ಕೂಡ ನಮಗೆ ಹೊರಟು ಹೋಗುತ್ತೆ ಅಂತ ತಿಳಿಸಿದ್ರಿ ತಾವು. ಈಗ ಮನೆಯಲ್ಲಿ ವಿಗ್ರಹ ಇದ್ರೆ ಪ್ರಭುಜಿ, ಇಷ್ಟು ಸಲ ಒಂದೊಂದು ಪ್ರಹರ್ಗೆ ನೈವೇದ್ಯ ಮಾಡ್ಬೇಕು ಅಂತ ಇದೆಯಾ? ಇಲ್ಲ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡೋದು, ಮಧ್ಯಾಹ್ನ ಮಿನಿಮಮ್ ಒನ್ ಟೈಮ್ ಆದ್ರೂ ಮಾಡಬೇಕು. ಮಿನಿಮಮ್ ಒನ್ ಟೈಮ್ ಮಾಡಬೇಕು. ಮಿನಿಮಮ್ ಒಂದು ಆರತಿ, ಒಂದು ನೈವೇದ್ಯ ಆದ್ರೂ ಮಾಡ್ಲೇಬೇಕು. ಮಿನಿಮಮ್ ಎರಡು ಸಲ ರೆಗ್ಯುಲರ್ ಆಗಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಮಾಡಿದ್ರೆ ವಿತ್ ಆರತಿ ಸಾಕಾಗತ್ತಲ್ಲ? ಈಗ ಮಧ್ಯಾಹ್ನ ಲಂಚು ಲೈಕ್ ದೀಪ ಹಚ್ಚಿ ಆರತಿ ಇಲ್ದೆ ಲಂಚ್ಗೆ ಏನ್ ಮಾಡ್ತೀವೋ ಅದನ್ನ ನೈವೇದ್ಯ ಮಾಡಿದ್ರೆ ಸಾಕಾಗತ್ತಲ್ಲ? ಮಾಡ್ಬೋದು. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಮಾಡ್ಲಿಕ್ಕಾದ್ರೆ ಒಳ್ಳೇದು. ಆದ್ರೆ ಮಾಡ್ಲಿಕ್ಕಾದ್ರೆ ನಾವು 3 ಸಲನೂ ಕೂಡ ನಾವು ನೈವೇದ್ಯ ಮಾಡಬಹುದು, ಆರತಿ ಕೂಡ ಮಾಡಬಹುದು. ಆದ್ರೆ ಮಿನಿಮಮ್ 1 ಸಲ ಆದ್ರೂ ನಾವು ಮಾಡ್ಲೇಬೇಕು. 1 ಆರತಿ, 1 ನೈವೇದ್ಯ ಆದ್ರೂ ಮಾಡ್ಲೇಬೇಕು. ಓಕೆ ಪ್ರಭುಜಿ, ಧನ್ಯವಾದಗಳು. ಒಂದು ಪ್ರಶ್ನೆ ಇದೆ. ದುರ್ವಾಸರಂತ ಕೋಪ ಹೊಂದಿರೋ ಋಷಿಗಳು ಮಹರ್ಷಿಗಳಾಗಿದ್ದು ಹೇಗೆ? ಅವ್ರು ಯಾವ ರೀತಿ ಋಷಿಗಳಾಗಿದ್ರು ಅಂತ ಹೇಳಿ. ಅಂದ್ರೆ ಅವರು ಯೋಗಿ ಆಗಿದ್ರು. ದುರ್ವಾಸ ಮುನಿ ಯೋಗಿ ಆಗಿದ್ರು. ಅವರು ಭಗವಂತನ ಶುದ್ಧ ಭಕ್ತರಾಗಿರ್ಲಿಲ್ಲ. ಯಾಕಂದ್ರೆ ಇದರಲ್ಲೂ ತುಂಬಾ ಗ್ರೇಡೇಷನ್ಸ್ ಇದೆ. ನಾವು ಆ ಲೆವೆಲಿಗೆ ಬರೋವರೆಗೆ ತುಂಬಾ ಗ್ರೇಡೇಷನ್ಸ್ ಇರುತ್ತೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ಪ್ರಾಣಿಗಳಿರುತ್ತೆ. ಪ್ರಾಣಿಗಳಿಗಿಂತ ಬೆಟರ್ ಮನುಷ್ಯರು. ಆ ಮನುಷ್ಯರಲ್ಲೂ ಯಾರು ಧರ್ಮದ ಪಾಲನೆ ಮಾಡ್ತಿರ್ತಾರೆ ಅದರಲ್ಲಿ ಅವ್ರು ಬೆಟರ್. ಸೊ ಧರ್ಮದ ಪಾಲನೆ ಮಾಡೋದ್ರಲ್ಲಿ ಯಾರು ಕೃಷ್ಣನ ಭಕ್ತಿ ಮಾಡ್ತಿರ್ತಾರೆ, ಅಥವಾ ಅದಕ್ಕಿಂತ ಮುಂಚೆನೂ ಯಾರು ಈ ಸಂಸಾರದ ಆಸೆಗಳನ್ನೆಲ್ಲ ತ್ಯಾಗ ಮಾಡಿ ಮೋಕ್ಷಕ್ಕಾಗಿ ಪ್ರಯತ್ನ ಪಡ್ತಿರ್ತಾರೆ. ಯಾಕಂದ್ರೆ ಮೋಕ್ಷಕ್ಕಾಗಿ ಪ್ರಯತ್ನ ಪಡೋದ್ರಲ್ಲಿ ಜ್ಞಾನಿಗಳು ಬರ್ತಾರೆ, ಯೋಗಿಗಳು ಬರ್ತಾರೆ, ಭಕ್ತರು ಬರ್ತಾರೆ. 3 ಪ್ರಕಾರದ ಜನ ಬರ್ತಾರೆ. ಜ್ಞಾನಿಗಳು ಅಂತಂತಂದ್ರೆ ಅವರು ಕೇವಲ ಜ್ಞಾನ ಮಾರ್ಗದಿಂದ ಉಪನಿಷತ್ತುಗಳು, ವೇದಗಳನ್ನು ಓದಿ ನಾನು ಯಾರು ಅಂತೇಳಿ ತಿಳ್ಕೋಬೇಕು, ಪರಮ ಸತ್ಯ ಏನು. ಯಾಕಂದ್ರೆ ಅವರಿಗೆ ಭಗವಂತನ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಯೋಗಿಗಳಿಗೆ, ಜ್ಞಾನಿಗಳಿಗೆ ಅವರು ಪರಮ ಸತ್ಯ ಅಂತೇಳಿ ಅದ್ರ ಬಗ್ಗೆನೇ ಧ್ಯಾನ ಮಾಡ್ತಿರ್ತಾರೆ. ಸೊ ಇಲ್ಲಿ ಕೂಡ ಗ್ರೇಡೇಷನ್ಸ್ಗಳಿರುತ್ತೆ. ಸೊ ಅದರಲ್ಲಿ ಅವರು ಒಂದು ಲೆವೆಲ್ಗೆ ಮುಟ್ಟಿರ್ತಾರೆ. ಈಗ ಮುನಿಗಳಾಗಿರೋರು ಅವರಿಗೆ ಎಷ್ಟೋ ಸಿದ್ಧಿಗಳಿರುತ್ತೆ. ಯಾಕಂದ್ರೆ ದುರ್ವಾಸ ಮುನಿಗಳು ಅವ್ರಿಗೆ ಸುದರ್ಶನ ಚಕ್ರ ಬೆನ್ನತ್ತಿದಾಗ ಅವ್ರು ಇಡೀ ಬ್ರಹ್ಮಾಂಡನೇ ಸುತ್ತಾಡ್ತಾರೆ, ಮತ್ತೆ ವಿಷ್ಣುವಿನ ಲೋಕಕ್ಕೂ ಕೂಡ ಹೋಗ್ತಾರೆ, ಅಲ್ಲಿವರೆಗೂ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಅಷ್ಟು ಶಕ್ತಿ ಇತ್ತು. ಆದ್ರೆ ಭಗವಂತನಿಗೆ ಅವರು ಸಂಪೂರ್ಣ ಶರಣಾಗಿರ್ಲಿಲ್ಲ. ಭಗವಂತನಲ್ಲಿ ಅವರಿಗೆ ಸಂಪೂರ್ಣ ಭಕ್ತಿ ಇರಲಿಲ್ಲ. ಸೊ ಹಾಗಾಗಿ ಅವರನ್ನ ಶುದ್ಧ ಭಕ್ತರ ಕ್ಯಾಟಗರಿಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ.
ಆದ್ರೆ ಅವರಿಗೆ ಎಷ್ಟೋ ಕಂಪೇರ್ ಮಾಡಿದ್ರೆ ಸಾಮಾನ್ಯ ವ್ಯಕ್ತಿಗಳಿಗಿಂತ ಅವರು ಒಂದು ಉತ್ತಮ ಸ್ತರದಲ್ಲಿರ್ತಾರೆ, ಒಂದು ಹೆಚ್ಚಿನ ಸ್ತರದಲ್ಲಿರ್ತಾರೆ. ಆದ್ರೆ ಇನ್ನೂ ಅವರು ಭಗವಂತನಲ್ಲಿ ಸಂಪೂರ್ಣ ಶರಣಾಗಿರ್ಲಿಲ್ಲ. ಸೊ ಅದಕ್ಕಾಗಿ ಅವರ ಪತನವಾಗುತ್ತೆ. ಓಕೆ, ಸೊ ಇಲ್ಲಿಗೆ ನಾವು ನಮ್ಮ ಕ್ಲಾಸನ್ನ ಎಂಡ್ ಮಾಡುವ. ಇನ್ನೊಂದು ಸ್ವಲ್ಪ ರಿವಿಷನ್ ಮಾಡ್ಬೋದಿತ್ತು, ಬಟ್ ಈಗ ಬೇರೆ ಕ್ಲಾಸ್ ಇರೋದ್ರಿಂದ ಈ ಕ್ಲಾಸನ್ನ ಇಲ್ಲಿಗೆ ಸಮಾಪ್ತಿ ಮಾಡುವ. ಸೊ ಕ್ಲಾಸ್ ಜಾಯ್ನ್ ಆಗಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಶಿಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಪ್ರಭು.